ಎಲ್ರಿಗೂ ನಮಸ್ಕಾರ. ಸಂದೀಪ್ ಅಣ್ಣ ಸಿಕ್ಕಿದ ಅವರು ಸಪ್ರದಲ್ಲಿ ಇದೀನಿ. ನಾನೀಗ ಅವ್ರ ಬಗ್ಗೆ ನಿಮ್ಗೆ ಏನು ಹೇಳದೆ ಬೇಡ, ಎಲ್ಲರಿಗೂ ಗೊತ್ತು. ಯೂತ್ಗೆ ಹಳ್ಳಿಕರ್ ಬಗ್ಗೆ ತುಂಬಾ ಪ್ರೇರಣೆ ನೀಡ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಈಗ. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ಜಾತ್ರೆಗೆ ಬಂದಿದ್ದೀರಾ? ಆಲ್ಮೋಸ್ಟ್ ಆಲ್ ನಿಮ್ನ ಈ ವರ್ಷ ನಾವು ಬೇಬಿ ಜಾತ್ರೆ ನೋಡ್ತಾ ಇರೋದು. ನಿಮ್ ಎತ್ಕೊಳ ಜೊತೆ ಬಂದಿದ್ದೀರಾ. ಎಷ್ಟು ವರ್ಷದಿಂದ ನೀವು ಬೇಬಿ ಜಾತ್ರೆ ಮಾಡ್ಕೊಂಡು ಬರ್ತಿದ್ದೀರಾ? ನಾನೊಂದು 5 ವರ್ಷದಿಂದ ಬೇಬಿ ಜಾತ್ರೆ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಇದು ಬೇಬಿ ಜಾತ್ರೆ ಅಂದ್ರೆ ಏನೋ ಒಂದ್ ಖುಷಿ. ಅದೊಂಥರ ಕಾಯ್ತಾ ಇರ್ತೀವಿ. ಮೂಲ ಜಾತ್ರೆನೂ ಇದೆ. ನಾವು ಹಾಸನ ಡಿಸ್ಟಿಕ್ ಅವರು, ಇದು ಮಂಡ್ಯ ಡಿಸ್ಟಿಕ್. ಬಟ್ ಆದ್ರೆ ನಮ್ ಜಾತ್ರೆಗೂ ನಾವು ಮಾಡ್ತೀವಿ. ಬಟ್ ಆದ್ರೆ ಬೇಬಿ ಬೆಟ್ಟ ಅಂದ್ರೆ ಯಾರು ನಾನಂತ ಆಗ್ಲಿ ಯಾರಾಗ್ಲಿ, ಬೇಬಿ ಬೆಟ್ಟ ಅಂದ್ರೆ ಒಂದು ಏನೋ ಒಂದ್ ಖುಷಿ. ಎತ್ತಾಕೋರ್ಗೆ ನಮ್ ಎತ್ಕೊಳ್ಗೆ ಒಂದೇನೋ ಒಂದು ಸಂಭ್ರಮ, ಒಂದ್ ಖುಷಿ. ಎತ್ತಾಕೋರ್ಗೆಲ್ಲ ಅಂದ್ರೆ ಎಲ್ಲಾರು ಯಾರ್ಯಾರು ಇವತ್ತು ತುಂಬಾ ಚೆನ್ನಾಗಿ ಮರ್ತಾರೆ ಅವರೆಲ್ಲ ಬೇಬಿ ಬೆಟ್ಟಕ್ ಬಂದು ಈ ಜಾತ್ರೆಯಲ್ಲಿ ಪ್ರೈಸ್ ಬಿಡ್ತೀವೋ ಇದು ಬಿಡ್ತೀವೋ, ಒಟ್ನಲ್ಲಿ ಎಲ್ಲಾರು ಒಂದ್ ಸೇರ್ಕೊಳ್ಳೋ ಜಾಗ ಇದು. ಇವಾಗ ಆ ಭಾಗದಲ್ಲಿ ಅಂದ್ರೆ ಆ ಭಾಗದವ್ರು ಮಾತ್ರ ಬಂದು ಎತ್ತುಗಳನ್ನ ಅಲ್ಲಿ ನಾವು ಜಾತ್ರೆ ಮಾಡ್ತೀವಿ. ಆ ಭಾಗದವ್ರು ಮಾತ್ರ ಜಾತ್ರೆಗಳು 100% ಅಲ್ಲಿ 30% ಜನ ಮಾತ್ರ ನಾವು ಅಲ್ಲಿ ಮಾಡ್ಕೊಳ್ತೀವಿ. ಇನ್ನ 70% ಜನ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಬಟ್ ಇಲ್ಲಿ ಎಲ್ಲಾರು ಎತ್ಕಟ್ಟಿರ್ತಾರೆ. ಬೇಬಿ ಬೆಟ್ಟ ಅಂದ್ರೆ ಆ ತರ. ಯಾಕಂದ್ರೆ ದಶ ಪುಟಣೆಯವರಾಗ್ಲಿ ಪುಟ್ಟರಾಜ್ ಅವರಾಗ್ಲಿ ಆ ತರ ನಡ್ಸ್ಕೊಂಡ್ ಬಂದಿದಾರೆ ಅವತ್ತಿನ ದಿನದಿಂದನೂ. ಇಲ್ಲಿ ಕೊಡೋ ಗೌರವ ರೈತರುಗಳಿಗೆ ಒಂದ್ ಸ್ಟೇಜ್ ಹಾಕಿ, ಸ್ಟೇಜ್ ಮೇಲೆ ಕುಣಿಸಿ, ಅದೊಂದು ಅವರು ಪಾರ್ಟಿಸಿಪೇಟ್ ಮಾಡಿದವರಾಗ್ಲಿ, ಇವತ್ತು ನಾವು ಕಮಿಟಿ ಬಿಡ್ಬೇಕಾದ್ರೂ ಅಷ್ಟೇ, ಅದು ನಡೆಯೋ ರೀತಿ, ಆ ಕಮಿಟಿ ದಿನ ಜನ ಸೇರೋದು, ಅಲ್ಲಿ ನಿಂತ್ಕೊಂಡು ನೋಡೋದು, ಅದೇ ಒಂದು ಖುಷಿ ನಮ್ಗೆ. ಎಲ್ಲಾ ಭಾಗದಲ್ಲೂ ಎಲ್ಲಾ ತರನು ಮೊದಲನೇ ದಿನದಿಂದ ಕೊನೆಯ ದಿನ ಗಂಟ ಬೇಜಾರ್ ಮಾಡ್ಕೊಂಡು ಹೋಗ್ತೀವಿ. ಕೊನೆ ದಿನ ಅಯ್ಯೋ ಹೋಗ್ಬೇಕಲ್ಲಪ್ಪ ಮನೆಗೆ ಅಂತ. ಮುಖ್ಯ ಜಾತ್ರೆಗಳಲ್ಲಿ ಎಷ್ಟೊತ್ತು ಹೋಯ್ತೀವೋ ಮನೆ ಕಡೆ ಸೇರ್ಕೋತೀವಿ ಅನ್ಸುತ್ತೆ. ಬಟ್ ಆದ್ರೆ ಬೇಬಿ ಬೆಟ್ಟ ಹಂಗಂತ ಅಲ್ಲ, ತುಂಬಾ ಖುಷಿ ಅನ್ಸುತ್ತೆ. ನಾವು ಇವಾಗ ಬೆಳಗ್ಗೆ ಒಂದು 6:30 7 ಗಂಟೆಗೆ ಬಿಟ್ಟವ್ರು, ಒಂದ್ ರೌಂಡ್ ಹಾಕೋ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಯ್ತು. ತಿರ್ಗಾ ಸಂಜೆ 4 ಗಂಟೆಗೆ ಹೋದ್ರೆ ತಿರ್ಗಾ ನಮ್ ಗಂಟು ಬರೋ ಅಷ್ಟೊತ್ತಿಗೆ 7:30 8 ಗಂಟೆ ಆಯ್ತು. ಅಷ್ಟು ದನ ನೋಡಕ್ಕೆ ಖುಷಿ. ಆಮೇಲೆ ಈ ತರ ದನ ನೋಡಕ್ ಹೋಗ್ಬೇಕು ಅಂದ್ರೆ ಮಿನಿಮಮ್ 1 ತಿಂಗಳು ಬೇಕು. ಈ ತರ ಒಳ್ಳೊಳ್ಳೆ ಎತ್ಕೊಳೆಲ್ಲ ಕಟ್ಟಿದ್ರೆ ಅದ್ ನೋಡೋದೇ ಎತ್ತಾಕೋರ್ಗ್ ಒಂದ್ ಖುಷಿ. ಬಟ್ ಆದ್ರೆ ಇಲ್ಲಿ ಒಂದೇ ಜಾಗದಲ್ಲಿ ಎಲ್ಲಾ ಸಿಗುತ್ತೆ, ಒಂದೇ ಜಾಗದಲ್ಲಿ ಎಲ್ಲಾ ಎತ್ಕೊಳ್ಳು ನೋಡ್ಬೋದು ಅನ್ನೋದೇ ಒಂದ್ ಖುಷಿ. ಆಗ್ಲಿ ಅಣ್ಣ, ನೀವು ತಂದಿರೋ ಅಂತ ತಳಿಗಳಲ್ಲಿ ಸುಮಾರು ವಿಧಗಳು ಬರ್ತವೆ ಹಳ್ಳಿಕಾರಲ್ಲಿ. ಸೂದ್ ಮಲ್ಗೆ ಅಂತಾರೆ, ದುಂಡ್ ಮಲ್ಗೆ ಅಂತಾರೆ. ಅದ್ರ ಬಗ್ಗೆ ಏನಾದ್ರು ಹೇಳೋದಿದೆ? ಚೆನ್ನಾಗೆ ಬ್ರದರ್, ಇವಾಗ ಈ ದುಂಡು ಮಲ್ಗೆ ಪಣ್ ಮಲ್ಗೆ ಎಲ್ಲ ಇಲ್ಲ. ರೈತರುಗಳಿಗೆ ತಪ್ಸೋದು ಅವೆಲ್ಲ ಮಾಡಬಾರ್ದು ಯಾರುನು, ತಪ್ಪು. ಇವಾಗ ಸೂಜ್ ಮಲ್ಗೆ ಅನ್ನೋದು ನಾವುಗಳು ಕಟ್ಕೊಂಡಿರೋದು. ಇವಾಗ 4 ಪ್ರಭೇದ ಬರ್ತದೆ. 4 ಪ್ರಭೇದ ನಮ್ಮ ತಾತಿರೋದು ನಮ್ಮ ಅಬ್ಜರ್ ಹೇಳ್ಕೊಟ್ಟಿರೋದು. ಹಳ್ಳಿಕಾರ್ ಅನ್ನೋದು ಒಂದು ತಳಿ ಇತ್ತು, ಅದು ನಮ್ ಹೆಚ್ಚಾಕೋರ್ಗ್ ಮಾತ್ರ ಗೊತ್ತಿತ್ತು. ಆಯ್ತಾ, ಜನಗಳು ಗೊತ್ತಿರ್ಲಿಲ್ಲ. ಅದು ಖುಷಿ. ಯಾರೋ ಒಬ್ರು ನಾನ್ ಹೇಳ್ದೆ ನಾನ್ ಮಾಡ್ದೆ ಅಂತ ಇರ್ತಾರೆ. ಆಗ್ಲಿ ಆಯ್ತು, ಅವ್ರದ್ದು ಒಂದು ಇದಿರುತ್ತೆ, ಕೊಡುಗೆ ಇರುತ್ತೆ. 4 ಪ್ರಭೇದ ಬ್ರದರ್. ಒಂದು ಸೂಜ್ ಮಲ್ಗೆ ಅಂತ, ಅದು ನಮ್ ರೈತರುಗಳದ್ದು ಏನೋ ಜಾತಿ, ತುಂಬಾ ಜಾತಿ ತೋರುತ್ತೆ. ಯಾಕಂದ್ರೆ ಒಂದ್ ಗಂಧೆಯಿಂದ ಕಾಲ್ಕಂಬದಿಂದ ಸಿಲ್ಕ್, ಯಾವ ದನ ತುಂಬಾ ಚರ್ಮ ತೆಳುಗಿರುತ್ತೆ. ಅವಕ್ಕೆ ಪ್ಲಸ್ ಒಂದ್ ಸ್ವಲ್ಪ ಜಾತಿ ಜಾಸ್ತಿ ತೋರ್ತವೆ. ಅವಕ್ಕೆ ಸೂಜ್ ಮಲ್ಗೆ ಅಂತ ನಾವುಗಳೇ ಇದ್ ಮಾಡ್ಕೊಂಡಿರೋದು ಅದನ್ನ. ಹಳ್ಳಿಕಾರ ಅಂದ್ರೆ ಎಲ್ಲಾ ಕೆಲ್ಸದ ದನಗಳು ಒಂದೇ, ಎಲ್ಲಾ ದನಗಳು ಒಂದೇ. ಹಳ್ಳಿಕಾರ ಅನ್ನೋದೇ ಒಂದು ದೊಡ್ಡ ಜಾತಿ. ಅದ್ರಲ್ಲಿ ಪ್ರಭೇದಗಳಿದಾವೆ. ಸೂಜ್ ಮಲ್ಗೆ ಅಂತ ಹೇಳ್ತಾರೆ, ಅದ್ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ, ನಮ್ ತಾತನು ಹೇಳ್ಕೊಟ್ಟಾರೆ, ನಮ್ ರೈತರುಗಳೆಲ್ಲ ಹೇಳ್ಕೊತೀವಿ. ಅದ್ ಬಿಟ್ರೆ ಗುಜ್ಮಾವು ಅಂತೀವಿ, ಅದ್ ಬಿಟ್ರೆ ಬೆಟ್ಟದ ದನ ಅಂತೀವಿ, ಅದ್ ಬಿಟ್ರೆ ಅಮರಾವತಿ ಅಂತ ಬರ್ತವೆ. 4 ಪ್ರಭೇದ. ಇದು 5ನೇ ಪ್ರಭೇದ. ಇದು ಯಾವ್ದೋ ಒಂದು ಇವಾಗ ಉಟ್ಕೊಂಡೈತೆ. ನಮ್ಗೆಲ್ಲಾರು ನಗ್ತಾ ಇರ್ತೀವಿ, ನಮ್ಗೇನೋ ಅದೊಂಥರ ಇದು. ಆಮೇಲೆ ಈ ದುಂಡು ಮಲ್ಗೆ, ಇದು ಕೆಂಡ ಸಂಪಿಗೆ, ಈ ಜಾಜಿ ಮಲ್ಲಿಗೆ, ಇವೆಲ್ಲ ಯಾವು ಇಲ್ಲ. ಆಯ್ತಾ, 4 ಪ್ರಭೇದ ಬರ್ತದೆ. ಅದ್ರಲ್ಲಿ ಸ್ವಲ್ಪ ಜಾತಿ ತೋರೋ ದನಗಳು ಒಂಚೂರು ಸ್ಪೀಡ್ ಜಾಸ್ತಿ ಇರ್ತವೆ, ಅಲ್ಲಿ ಬೇಗ ಬೀಳುತ್ತೆ. ಬಟ್ ಅವು ಇದ್ರೆ ಏನೋ ಒಂಥರ ಒಂದು ಬಾಡಿ ಬಿಲ್ಡರ್ ಯಾವ ತರ ಕಾಣುತ್ತೆ, ಒಂದು ಮೈಕಟ್ ತುಂಬ್ಕೊಂಡು ಆ ತರ ಜಾತಿ ತಗೊಂಡು ಅವು ಹಂಗೆ ನೀವು ಕಸ ಹಾಕರು ರಸ ಮಾಡ್ಕೊಂಡು ತಿಂದು ಆ ತರ ಮೈ ಬರ್ಸ್ಕೊಂಡು ನಿಂತ್ಕೋತವೆ. ಆಯ್ತಾ, ಆ ತರದ್ನ ಎಲ್ಲಾ ಆಸೆ ಪಟ್ಟು ತಗೋತೀವಿ. ಬಟ್ ಅವ್ರು ಕೆಲವು ಟೈಮಲ್ಲಿ ಒಂದ್ ಸ್ವಲ್ಪ ಹಂಗ ಬಿಡೋದು, ತುಟಿ ಕಮ್ಮಿ ಮಾಡೋದು, ಕಾಲ್ ಕುತ್ಕೊಳ್ಳೋದು ಹಿಂದೆಗಡೆ, ಆ ತರ ಒಂದೊಂದು ಕೆಲವು ಆಗ್ತಾ ಇದಾವೆ. ಬಟ್ ಏನು ಮಾಡಕ್ಕಲ್ಲ, ಬಸಪ್ಪ ಹುಟ್ಟಾಣಿಕೆ. ಆಮೇಲೆ ನಮ್ದು ಸ್ವಲ್ಪ ಕೆಲವು ತಪ್ಪುಗಳಿದಾವೆ, ನತಿ ಮಾಡಿಸ್ಬಿಡ್ತೀವಿ. ಅವ್ರು ಒಬ್ಬೊಬ್ರು ಮನೇಲಿ ಒಬ್ಬೊಬ್ರು ತರ. ಇವಾಗ ನಮ್ ಮನೆಗ್ ಬಂದ್ವಾ, ನಮ್ ಮನೆಗ್ ಅಡ್ಜಸ್ಟ್ ಆಗೋ ತರ ನತಿ ಮಾಡ್ತೀವಿ. ಇನ್ನೊಬ್ರು ಮನೆಗೆ ಹೋಗುತ್ತಾ, ಅವ್ರು ಅಡ್ಜಸ್ಟ್ ಆಗೋ ತರ ನತಿ ಮಾಡ್ತಾರೆ. ಅದರಿಂದ ಒಂದ್ ಸ್ವಲ್ಪ ತುಟಿ ಭಾಗದಲ್ಲಿ ಒಂಚೂರು ಕಡಿಮೆ ಆಗಿ ನರ ಹೇಳ್ಕೊಂಡು ಮೂತಿ ತಿರ್ಗೋದು, ತುಟಿ ತಿರ್ಗೋದು ಅಂತ ಹೇಳ್ತಾರೆ. ಒಂಚೂರು ಚಕ್ಲ ಮಂದ ಇದ್ದೆ ಸ್ವಲ್ಪ ಗಂಧಳೆಲ್ಲ ಜಾಸ್ತಿ ಇದ್ರೆ ಅದನ್ನ ಗುಜ್ಮ ಅಂತೀವಿ. ಆಮೇಲೆ ಬೆಟ್ಟದ ದನ ಅಂದ್ರೆ ಸ್ವಲ್ಪ ಸಣ್ಣ ನೀಡಲ್ ಬರುತ್ತೆ, ಅದು ಅಂತ ಅರಿ ಬರಲ್ಲ, ಪನ್ನ ಬರಲ್ಲ.
ಒಂಥರ ಗಟ್ಟಿ ಎತ್ಕೊಳು ಕೆಲ್ಸಕ್ಕೆ ಮಾತ್ರ ಈ ಕ್ಲಾಸ್ ಅವು ಅವು ಬೆಳಗ್ಗೆ ನೀವು ಆರು ಹೊಡೆದ್ರೆ ಸಂಜೆ ಗಂಟನು ಒಂದ್ ತೆಕ್ಕೆ ಹುಲ್ಲಲ್ಲಿ ಬೇಕಾದ್ರೆ ನೀರು ಕುಡಿಸ್ದಂಗೆ ಕೆಲಸ ಮಾಡಿಸ್ಕೋಬಹುದು. ಇವೆಲ್ಲ ಒಂದ್ ಸ್ವಲ್ಪ ಡೌನ್ ಆಯ್ತವೆ. ಇವಾಗ ಆತರ ಪ್ರಭೇದಗಳಿದಾವೆ. ಈ ದುಂಡು ಮಲ್ಗೆ ಅಂತೆಲ್ಲ ಇಲ್ಲ ಎತ್ಕೊಳ್ಳಲಿ, ಆಯ್ತಾ. ಅದ್ ಯಾಕೆ ಈ ತರ ದಿಕ್ ತಪ್ಪಿಸ್ತಾರೆ, ಏನು ಹೇಳ್ಕೊಂಡು ಹಿಂಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಹೇಳ್ತಾ ಇದಾರೆ, ಬೇಜಾರಾಗತ್ತೆ ಅವೆಲ್ಲ. ಆಮೇಲೆ ಇವಾಗ ಯೂತ್ಸ್ ರೈತರುಗಳು ಇವಾಗ ಹೆಂಗೆ ಅಂದ್ರೆ ಹೊಸ ಹುಡುಗರುಗಳು ಯಾರು ಒಬ್ರು ಹೇಳ್ಬಿಟ್ರೆ ಅದ್ನೇ ಇದ್ ಮಾಡ್ತಾರೆ. ಇವಾಗ ಹಳಬ್ರು ರೈತರುಗಳು ಯಾರ ಹತ್ರನಾರ ಹೋಗಿ ಕೇಳ್ರಿ, ಸುಮ್ನೆ ಹೋಗಿ ಇಂಟ್ರೂ ಮಾಡ್ರಿ, ಅಣ್ಣ ಯಾವ್ದಾದ್ರು ದುಂಡು ಮಲ್ಗೆ ಅಂತಾನೆ ಇದೆಯಾ ಅಂದ್ರೆ ನಗ್ತಾರೆ, ಹೇಳ್ತಾರೆ. ಆತರ ಎಲ್ಲ ಯಾವ್ದು ಜಾತಿ ಇಲ್ಲ. ಸೊ ಹಿಂಗಿದೆ ಬ್ರದರ್. ಇದು ಇವಾಗ ಅಮರಾವತಿ ಅಂದ್ರೆ ಫುಲ್ ಕೆಂದ ಬರ್ತದೆ. ಅದು ಒಂಥರ ಜಾತಿ ಚೆನ್ನಾಗಿರುತ್ತೆ, ಬಹಳ ಕೆಂದ ಬರ್ತದೆ. ಅದೊಂಥರ ಪ್ರಭೇದ ಬರುತ್ತೆ. ಈ ತರ ಇದೆ. ಆಗ್ಲೇ ಈಗ ಸುಳಿಗಳ ಬಗ್ಗೆ ಹೇಳಿದಾರೆ ಸ್ವಲ್ಪ. ಏನೇನ್ ನೋಡ್ಬೇಕು ನಿಮ್ಗೆ ಸುಳಿಗಳು? ಈಗ ಹೊಸ ತಾಳೋರ್ಗೆ ಸುಳಿಗಳು ಏನೇನ್ ನೋಡ್ತಕೋಬೇಕು? ನೋಡ್ಬೋದ, ಕಾಡ್ ಸುಳಿ ಬರುತ್ತೆ, ಆಯ್ತಾ. ಕಾಡ್ ಸುಳಿ ಇವಾಗ ಅಕಸ್ಮಾತ್ ಏನಾರ ಎರಡ್ ಕಡೆ ಸುಳಿ ಇದ್ರೆ ಅದನ್ನ ಪಾಸು ಅಂತಾರೆ. ಕೆಲವರು ಅದನ್ನು ಫೇಲು ಅಂತಾರೆ. ಎರಡ್ ಕಡೆ ಸುಳಿ ಇದ್ರು ಪಾಸ್ ಆಗುತ್ತೆ, ಓಕೆ, ಅದೇನ್ ತೊಂದ್ರೆ ಇಲ್ಲ ಅಂತಾರೆ. ಇವಾಗ ನಾವೇನ್ ಮಾಡ್ತೀವಿ, ಪಕ್ ಸುಳಿ ಅದನ್ನ ಕಟ್ಟಲ್ಲ, ಕೀಲ್ ಸುಳಿ ಒಂದ್ ಕಟ್ಟಲ್ಲ, ಕಂಬದ್ ಸುಳಿ ಅದು ನೆರೆದೋಗುತ್ತೆ, ಸಂಕಾಲ್ ಸುಳಿ ಇದೆಯಲ್ಲ ಅದ್ ಕಟ್ಟಲ್ಲ. ಕೆಲವರು ಮೂರ್ ನಾಲ್ಕು ಸುಳಿಗಳನ್ನ ತಪ್ಪು ಮಾಡ್ತಾರೆ. ಅದ್ ಬಿಟ್ರೆ ಸುಳಿಗಳು, ಮಡಕೆ ಸುಳಿ ಇವೆಲ್ಲ ಪಾಸ್ ಆಗ್ತವೆ. ಅವೆಲ್ಲ ಯಾರು ಏನ್ ಲೆಕ್ಕ ಬರಲ್ಲ. ಆತರ ಸುಳಿಗಳಲ್ಲಿ ಒಂದ್ 4-5 ಸುಳಿ, ಅದನ್ನ ಒಂಥರ ಮುಕ್ಕಡ್ ಸುಳಿ, ಇವನ್ನೆಲ್ಲಾನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಅದನ್ನ ಅವತ್ತಿಂದನು ಹಿರಿಕರು ಮಾಡ್ಕೊ ಬಂದಿರೋ ಇದು. ಅವತ್ತಿಂದ ಏನಾಯ್ತು ಅಂದ್ರೆ ಯಾರು ಹೇಳ್ತಾರೆ, ಈ ದಲ್ಲಾಳಿಗಳು ಅದನ್ನ ಸುಳಿಗಳು ತೋರಿಸಿ ಕಡಿಮೆ ಮಾಡಕ್ಕೋಸ್ಕರ ಮಾಡಿದ್ರು ಅಂತ. ಅದೆಲ್ಲ ತಪ್ಪು. ಸುಳಿಗಳನ್ನ ಇವತ್ತು ಅವ್ರಷ್ಟು ಪ್ರಾಮುಖ್ಯತೆ ಕೊಟ್ಟಾಗ ನಾವ್ ಅದನ್ನ ನಡ್ಸ್ಕೊಂಡು ಹೋದ್ರೇನೆ ಸರಿ. ನಾವ್ ಅದು ವಿರುದ್ಧವಾಗಿ ಏನಾರ ಮಾಡಕ್ ಹೋದ್ರೆ, ಏನೇ ಮನೆಗಳಲ್ಲಿ ಏನೇ ತಪ್ಪಾದ್ರೂ ನಾವು ಬಸಪ್ಪನ ಮೇಲೆ ಒರ್ಸ್ಬೋದು, ಅದು ಇನ್ನ ಡಬಲ್ ತಪ್ಪು. ಹಂಗ ಹೇಳದ್ಮೇಲೆ ಆ ದನಗಳನ್ನ ಕಟ್ಬಾರ್ದು. ಕೆಲವ್ರು ಕಟ್ಟಲ್ಲ, ನಾವುಗಳು ಕಟ್ಟಲ್ಲ ಬದರ್, ಆಯ್ತಾ. ಅಂತ ಸುಳಿಗಳು ಇರೋದನ್ನ ನಾವು ಬಿಟ್ಟೋದೇ ಇಲ್ಲ. ಅದು ಸ್ವಲ್ಪ ಇವಾಗ ಏನ್ ಮಾಡ್ತೀವಿ, ಆಸೆ ಒಂದ್ ಒಳ್ಳೆ ದನ ಮನೇಲಿ ಇದ್ದಾಗ ಏನೋ ಒಂದ್ ಸಣ್ಣ ಪುಟ್ಟ ಸುಳಿ ಇದ್ರು ಕಟ್ಕೋಬೇಡ, ಆಯ್ತು ಒಳ್ಳೆ ಜೊತೆ ಆಗುತ್ತೆ, ಮರ್ಸ್ಬೋದು ಅಂತ ಅನ್ಕೋತೀವಿ. ಸುಳಿಗಳ ವಿಷಯದಲ್ಲಿ ಒಂದ್ ಸ್ವಲ್ಪ ಹುಷಾರಾಗಿ ಯಾವ್ದೇ ಕಾರಣಕ್ಕೂ ಮುಂದುವರಿಯಕ್ ಹೋಗ್ಬೇಡ್ರಿ. ಆಮೇಲೆ ಮನೇಲಿ ಇರೋ ಹಿರಿಕರುಗಳನ್ನ ಕರ್ಕೊಂಡು ಹೋಗ್ರಿ. ಇವತ್ತು ಹಳ್ಳಿಲಿ ಯಾರೇ ನೀವ್ ಒಬ್ರೇ ದನ ಕಟ್ತಾ ಇರ್ಬೋದು, ಬಟ್ ಅವ್ರೆಲ್ಲ ಕಟ್ಟಿ ಬಿಟ್ಟಿರೋದ್ ನಾವ್ ಕಟ್ತಾ ಇರೋದು. ಮನೆ ತಪ್ಪ ದನ ಇರೋ ಅವಾಗ ಎಲ್ಲಾರ್ಗೂ ಅನುಭವ ಇದೆ, ಎಲ್ಲಾರ್ಗೂ ಇದ್ರ ಬಗ್ಗೆ ತುಂಬಾ ಗೊತ್ತು, ಆಯ್ತಾ. ಎಲ್ಲಾರ್ಗೂ ಗೊತ್ತಿರೋ ವಿದ್ಯೆನೆ ಇದು ಹಳ್ಳಿಕಾರ್ ಅನ್ನೋ ದನಗಳಿಗೆ ತುಂಬಾ ಜನ ನಾವು ಡಾಕ್ಟರ್ಗಳಂತ ಅದನ್ನೇ ತಮಾಷೆಗೆ. ಆತರ ಡಾಕ್ಟರ್ಗಳು ಒಂದೊಂದು ಊರಲ್ಲಿ ಎಷ್ಟು ಜನ ಬೇಕು ನಿಮ್ಗೆ, ಆತರ ಇದೆ. ಅಣ್ಣ ಈಗ ನಾಮದ ಬಗ್ಗೆ ಬಂದ್ರೆ ಅಜ್ಞಾಮ ಕಟ್ಬಾರ್ದು ಅಂತಂತಾರೆ, ಅದ್ರ ಬಗ್ಗೆ ಏನಾದ್ರು ಹೇಳಿದ್ರೆ? ನೋ ಕಮೆಂಟ್ಸ್, ಅದ್ರ ಬಗ್ಗೆ ನಾವ್ ಮಾತಾಡಲ್ಲ. ನಾವಿದೆಪ್ಪ, ನಮ್ಮ ಹತ್ರ 2 ಕರು ಇದೆ, 2ಕ್ಕೂ ಅಜ್ಞಾಮ ಇದೆ. ನಾವ್ ಅದಕ್ಕೆ ಬೀಜ ಇವಾಗ ಕೆಲವಕ್ಕೆ ಬಂದಾಗ ಅಂತದ್ರಲ್ಲಿ ಇವತ್ತೊಂದು ಒಳ್ಳೆ ಕರ ಹುಡ್ತಾ ಅಲ್ವಾ, ಇವತ್ತು ಚಾಲ್ತಿಲಿದ್ದು ಒಳ್ಳೊಳ್ಳೆ ಕರ ಬೀಳ್ತಾ ಅಲ್ವಾ. ಇವಾಗ ಅದನ್ನ ಒಂದ್ ಸೈಡ್ ಹೇಳಿದ್ರು, ಒಳ್ಳೊಳ್ಳೆ ಕರ ಬಿದ್ದೈತೆ, ಇವತ್ತು ಚಾಲ್ತಿಲ್ ಐತೆ, ಅದ್ ಏನು ಮಾಡಕ್ ಆಗಲ್ಲ. ಕೆಲವ್ರಿಗೆ ಏನೋ ಹೇಳೋರು, ದುಡ್ಡು ಮಲ್ಗೆ ಹೇಳ್ದಂಗ ಅದೊಂದ ಏನೋ ಹೇಳ್ತಾರೆ, ಬೇಡ ಸುಮ್ನೆ ಇವಾಗ ಹಳೆದೆಲ್ಲ ಹೇಳ್ಬಿಟ್ಟು ಅದೇನೋ ಹೇಳ್ಕೊಂಡ್ ಬರೋದ್ ಬೇಡ, ಮುಗಿದೋಯ್ತು. ಬಟ್ ಆದ್ರೆ ನಾನು ಇದೊಂದು ಅಪೋಸ್ ಮಾಡ್ತೀನಿ, ಇದು ದುಂಡು ಮಲ್ಗೆ ಅನ್ನೋದಿಲ್ಲ, ಯಾವ್ದು ಇಲ್ಲ. 4 ಪ್ರಭೇದ ಹಳ್ಳಿಕಾರಲ್ಲಿ. ಅದು ಏನು ಜಾತಿ ವಿಂಗಡಣೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಮಾತಾಡ್ಬಾರ್ದು. ಎಲ್ಲ ಒಂದೇ, ಎಲ್ಲ ಮನ್ಸುಕುಲ ಒಂದು ಜಾತಿ ಅನ್ನೋದು ಏನೇನೋ ಮಾಡ್ಕೊಂಡು ಹೋಯ್ತಾರೆ, ಎಲ್ಲ ಮಾಡಕ್ ಹೋಗ್ಬಾರ್ದು. ಪ್ರಭೇದ 4 ವಿಧ ಬರ್ತದೆ, ಆಯ್ತಾ. ಅಮರಾವತಿ ತಂದಿ ಸೂಜಿ ಮಲ್ಗೆಗೆ ಇವತ್ತು ಬಿಳಿ, ಇವಾಗ ಕೆಂದ ಬಿಳಿ ಮಾಡಕ್ ಆಯ್ತದ? ಊಟ ಅಂದ್ರೆ ಒಂದೇ ತರ ಇರ್ಬೇಕು. ಅದನ್ನ ಆ ಕೂಟ ಮಾಡಿ ಇವತ್ತು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ದಿನಕ್ಕೆ ಸಾಕ್ತಿನ ಎಷ್ಟು ಖರ್ಚು ಬರ್ಬೋದಣ್ಣ ಒಂದ್ ಜೊತೆ ಹಳ್ಳಿಕಾರ್ಗೆ? 100 ರೂಪಾಯಿಗೂ ಸಾಕ್ಬೋದು, 50 ರೂಪಾಯಿಗೂ ಸಾಕ್ಬೋದು. ಮನೇಲಿರೋ ಆರಾಮಾಗಿ ನಿಮ್ದೇ ರಾಗಿ ಬೆಳ್ಕೊಂಡು, ಭತ್ತ ಬೆಳ್ಕೊಂಡೆ, ಅಚ್ಚುಕಟ್ಟಾಗಿರೋ ಹುಲ್ಲ ಹಾಕೊಂಡೆ, ನೀರ್ ಕುಡಿಸ್ಕೊಂಡೆ, ಶುದ್ಧವಾದ ನೀರ್ ಕುಡಿಸ್ಕೊಂಡೆ ದನ ಸಾಕ್ಬೋದು. ತಿಂಡಿನೇ ಬೇಕಾಗಿಲ್ಲ. ಅಲ್ಲ, ನಾವ್ ಕೆಲ್ಸ ಮಾಡ್ಕೊಂಡ್ ಮಾಡ್ತೀನಿ ಅಂದ್ರೆ ದನ ಸಾಕದ್ ಲೆಕ್ಕ ಬರಲ್ಲ, ಆಯ್ತಾ. ಮನೇಲೆ ಹುಳ್ಳಿ ಬೆಳ್ಕೊಂಡು ಇವತ್ತು ಕಾಲಕ್ಕೆ ಏನೇನ್ ಮಾಡ್ಕೊಂಡು ಹೋಗ್ತಿವಿ, ಅದನ್ನೇ ಮಾಡ್ಕೊಂಡು ಇವತ್ತು ನಮ್ ಹಿರಿಕರು ಸಾಕೊಂಡ್ ಬಂದಿಲ್ವಾ. ಏನೋ ನಾವು ಒಂಚೂರು ತಿಂಡಿ ಪಂಡಿ ಹಾಕೊಂಡು ಸಾಕ್ತಿವಿ ಅಂತಲ್ಲ. ಅವತ್ತಿನ ದಿನದಲ್ಲಿ ಮನೇಲಿ ಮಾತೆ ಕಡ್ಡಿನ ತಿನ್ಸ್ಕೊಂಡಿ, ಕೈಯಲ್ಲಿ ಹಿಡ್ಕೊಂಡಿ ದನನ ಯಾವ ಮಟ್ಟಕ್ಕೆ ಸಾಕೋ ಬರೋ ಗೊತ್ತಾ, ಹುಳ್ಳಿನ ಒಳ್ಕಾಲಲ್ಲಿ ಆಡ್ಸಿ ಅವತ್ತು ಹೆಂಗಸುಗಳು ಕೊಡೋರು. ಅದನ್ನ ಹುಳ್ಳಿ ಹಾಲು ಉಯ್ಕೊಂಡಿ, ಮಾತೆ ಕಡ್ಡಿ ತಿನ್ಸ್ಕೊಂಡಿ ದನನ ಇದಕ್ಕಿಂತ ಜೋರಾಗಿ ಸಾಕೋರು. ಅವತ್ತಿನ ದಿನದಲ್ಲಿ ಅದು ಬೇರೆ ಮಾತು. ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ನಮ್ ತಾತ ಒಂದ್ ಬೀಡಿ ಹಿಡ್ಕೊಂಡು ಕೈಯಲ್ಲಿ
ಅದು ಸರಾವ್ ಮಾಡ್ಕೊಂಡ್ ಕೊಡ್ತಾ ಇದ್ರೆ ಅದು ಬೇರೆ ಲೆಕ್ಕಾಚಾರ. ಅವ್ರ ಸಾಕೋ ವಿಧಾನ. ನಾವೇನೋ ಒಂಚೂರು ತಿಂಡಿ ಪಂಡಿ ಕೊಡ್ತೀವಿ, ಹಂಗ್ ಮಾಡ್ಕೊಂಡ್ ಇರ್ತೀವಲ್ಲ. ನಾವು ಇವತ್ತಿನ ಕಾಲದಲ್ಲಿ 4:05 ಎದ್ದೇಳಕ್ಕಾಯ್ತದ? ಹೇಳ್ತಾರೆ, ಯಾರು ಹೇಳ್ತಾರ? ಅಲ್ಲ, ಹೇಳಿದ್ ಒಂದ್ ಮಾತು, ಎದ್ದಿ ಬೆಳಗ್ಗೆ ಬೆಂಗಳೂರಲ್ಲಿ ಹಾಕೋಯ್ತಾರೆ ಮತ್ತೆ ಇದ್ ಮಾಡ್ಕೊಂಡೆ. ಬಟ್ ಅದು ನಾವು ಒಂದ್ 7 ಗಂಟೆ 8 ಗಂಟೆಗೆ ಎದ್ದು ಲೆಕ್ಕಾಚಾರಕ್ಕೆ ಇದ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಅವತ್ತಿನ ವಿಧಾನನೇ ಬೇರೆ. ಅವತ್ತೆತ್ತು ಮನೆಗೆ ಒಂದು ಮಂದಿ ಆಗೋದು, ಮನೆ ಮಂದಿಗಿಂತ ಹೆಚ್ಚು ತುಂಬಾ ಪ್ರಾಮುಖ್ಯತೆ ಕೊಡೋರು. ಆಯ್ತಾ? ಹೆಚ್ಚಾಕಕ್ಕೆ ಅವತ್ತಿನ ದಿನದಲ್ಲಿ ದನ ಸಾಕ್ತಿದ್ದವ್ರು ರೀತಿ, ಆ ದನ ಇವಾಗ ಸಾಕೊಂಡೆ ನಮ್ಮ ಮಾಸ್ಟರ್ ಬಂದು ಆರಾಮ. ಇವಾಗ ನಮ್ಮ ಸಾಹೇಬ್ರು ಬಂದ್ರು, ಅವರೆಲ್ಲ ಒಂದ್ಸತಿ ಒಂದ್ ಘಾಟಿಲಿ ಈ ಆಚೆ ವರ್ಷದಲ್ಲಿ ಒಂದ್ ಜೊತೆ ನೇರ್ ಹಾಕಿದ್ರು ಎತ್ಕೊಳು, ಇಡೀ ಘಾಟಿಗೆ ಅವೇ ಎತ್ಕೊಳು, ಒಂದೇ ಏರು ಅನ್ನೋರು. ಆ ತರ ಅನ್ನೋರೆಲ್ಲ ಸಾಕೋ ರೀತಿ, ಸಾಕೋ ವಿಧಾನಗಳಿರೋ ಬ್ರದರ್. ಎಲ್ಲಾ ಏನೇನೋ ದಿಕ್ ತಪ್ಪಿಸ್ಬಾರ್ದು ಅಣ್ಣ. ದುಂಡು ಮಲ್ಗೆ ಅನ್ನೋದು ಯಾವ್ದಾರ ಇದೆಯಾ ಅಣ್ಣ? ಹೇಳೋಣ, ನಿಮ್ಮ ಹಂತದಲ್ಲಿ ಏನಾದ್ರು ನೋಡಿದ್ರೆ. ಅಲ್ಲ, ಹಳ್ಳಿಕಾರಲ್ಲಿ ಗೊತ್ತಾಯ್ತಂತೆ. ಅದೆಲ್ಲ ಯಾವ್ದು ಇಲ್ಲ, ದುಂಡು ಮಲ್ಗೆ ಪಂಡ್ ಮಲ್ಗೆ ಅಂತ ಬೇಜಾರ್ ಮಾಡ್ಕೊಬಿಟ್ರೆ ಹಂಗೆಲ್ಲ ದಿಕ್ ತಪ್ಪಿಸ್ಬಾರ್ದು, ತಪ್ಪು ಅವೆಲ್ಲ. ಇರೋದು 4 ಪ್ರಭೇದ ಇದೆ. ಅಣ್ಣ, ಜಾತ್ರೆ ಮುಂಚಿತವಾಗಿ ಏನಾದ್ರು ಎಕ್ಸ್ಟ್ರಾ ಖರ್ಚು ಬರುತ್ತಾ ನಿಮ್ಗೆ ಜಾತ್ರೆಗೆ? ಈಗ ಕಮಿಟಿ ನಿಲ್ತೀನಿ ಅಂತಂದ್ರೆ ಒಂದ್ ಜಾತ್ರೆ ಮಾಡ್ತೀನಿ, ಒಂದ್ ಸಮಯನಾಗ ಒಂದ್ ಜಾತ್ರೆ ಮಾಡ್ತೀನಿ ಅಂದ್ರೆ ಬರ್ತದೆ ಬ್ರದರ್, ಖರ್ಚು ಬರ್ತದೆ. ಅವೆಲ್ಲ ಖರ್ಚೆಲ್ಲ ಲೆಕ್ಕಾಚಾರ ಮಾಡಕ್ ಹೋಗ್ಬಾರ್ದು. ಅವ್ ನಮ್ ಶೋಕಿ. ದನ ಸಾಕಿ ತೋರಿಸ್ತಾರಲ್ಲ ಇವತ್ತು. ನಾವ್ ಹೇಳ್ತಾ ಇದ್ವ, ಹಳ್ಳಿ ಮರದ ಕೆರಡ ಕಟ್ಟಿ ಅವ್ರು ಇವತ್ತು ಅವ್ರ ಸಾಕಾಣಿಕೆ, ಅವ್ರು ನೋಡ್ಕೊಳ್ಳೋ ರೀತಿ, ಇದಕ್ಕೆ ಪ್ರೀತಿ ಕೇಳ್ತದೆ. ಅರ್ಥ ಆಯ್ತಾ? ಮನ್ಸಂದು ಸ್ಪರ್ಶ ಕೇಳ್ತದೆ. ಆಯ್ತಾ? ಮನುಷ್ಯ ಬೆವ್ರಿಗೆ ಅಡ್ಜಸ್ಟ್ ಆಗೋ ರೀತಿ. ನೀವು ಒಂದು ಕಸ ಹಾಕೋದು ರಸ ಮಾಡ್ಕೊಂಡ್ ತಿಂದಿ ಮೈ ಬರ್ಸ್ಕೊಂಡು ನಿಂತ್ಕೊಳ್ಳೋ ಜಾತಿ ಇದು. ಅರ್ಥ ಆಯ್ತಾ? ನೀನ್ ಎಲ್ಲೋ ಇಟ್ಕೊಂಡಿ ನಾನು ಹಂಗ್ ಹಾಕ್ತೀನಿ ಹಿಂಗ ಹಾಕ್ತೀನಿ ಅಂದ್ರೆ ಈದ್ ನಾಯಿಗಳಾಗ್ಬಿಡ್ತವೆ. ಆಯ್ತಾ? ಹೇಳಿದ್ದು ಎಲ್ಲ ತಗೊಂಡ ಕಸಕ್ಕೆ ಸುರಿಬೇಕು ಅದನ್ನ, ತಿಂಡಿ ಪಂಡಿನ. ನಾನೇನ್ ಹೇಳ್ತೀನಿ, ಇವಕ್ಕೆ ಒಂದು ದನ ಸಾಕ್ತೀನಿ, ಒಂದ್ ಜೊತೆ ದನ ಸಾಕ್ತೀನಿ ಅಂದ್ರೆ ನಿಮ್ಮ ಪ್ರೆಸೆಂಟೇಶನ್ ಇರ್ಬೇಕು. ಅನಿಮಲ್ ಹಸ್ಬೆಂಡ್ರಿ ಮಾಡ್ತೀನಿ ಅಂದ್ರೆ ಒಂದ್ ಅನಿಮಲ್ ಹಸ್ಬೆಂಡ್ರಿಗೆ ನೀವು ಹಳ್ಳಿ ಕಾರ್ ಎತ್ಕೊಳ್ ಸಾಕಿ, ಇಲ್ಲ ಸೀಮೆ ಎತ್ಕೊಳ್ ಸಾಕ್ರಿ, ಇಲ್ಲ ಕುರಿಗಳು ಸಾಕ್ರಿ, ಏನಾರ ಸಾಕ್ರಿ, ನಿಮ್ಮ ಪ್ರೆಸೆನ್ಸ್. ಅರ್ಥ ಆಯ್ತಾ? ನಿಮ್ ಪ್ರೆಸೆನ್ಸ್ ಇದ್ದಿ ನೀವು ಏನು ಮೇವು ತಂದೆ ತಾಯಿ ಇದ್ರುನು ಅದಕ್ಕೆಲ್ಲ ಹೊಂಚ್ಕೊಟ್ಟಿ, ಮೇವಿಂದ ಹಿಡ್ದಿ ಎಲ್ಲಾ ತಿಂಡಿ ಪಂಡಿ ಎಲ್ಲ ಹೊಂಚ್ಕೊಟ್ಟಿ ನೀವ್ ಇರ್ತೀನಿ ಅಂದ್ರೆ ಸಾಕ್ರಿ. ಅರ್ಥ ಆಯ್ತಾ? ನೀವು ಬೆಂಗಳೂರಲ್ಲಿ ಕೆಲ್ಸದಲ್ಲಿ ಇದ್ದಿ, ಒಂದ್ ದೊಡ್ಡ ಕೆಲ್ಸದಲ್ಲಿ ಇರ್ತೀರಾ, ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಕೆಲ್ಸದಲ್ಲಿ ಇದ್ರು, ದೊಡ್ಡ ಕೆಲ್ಸದಲ್ಲಿ ಇದ್ರು, ಬೆಂಗಳೂರಲ್ಲಿ ನಿಮ್ದೇ ಆದ ಕಮಿಟ್ಮೆಂಟ್ ಇರುತ್ತೆ, ನಿಮ್ ದುಡಿಮೆ ಇರುತ್ತೆ. ವಯಸ್ಸಾದವ್ರು ಇರ್ತಾರೆ ಮನೇಲಿ, ತಂದ್ಬಿಟ್ಟು ಹಣ ಕಟ್ಬಿಟ್ಟು ಸಾಕ್ರಿ ಅಂತ ಹೇಳಿದ್ರೆ ಎಲ್ಲ ಆಗಲ್ಲ. ನಿಮ್ಮ ನಿಮ್ ಪ್ರೆಸೆನ್ಸ್ ಇದ್ರೆ ಮಾತ್ರ ವಾರದಲ್ಲಿ 2 ದಿನ 3 ದಿನ ಹೋಗಿ ಅದನ್ನ ನೋಡಿ. ಏನು ಒಂದ್ ಎತ್ನ ಇಡೀ ದಿನ ನೋಡ್ಕೊಂಡಿರೋದ್ ಬೇಡ ಬ್ರದರ್, 5 ನಿಮಿಷ ಸಾಕು. ಒಂದ್ ಎತ್ನ ಒಂದ್ ದಿನಕ್ಕೆ 5 ನಿಮಿಷ ಅದ್ರ ದಿಟ್ಟಿಸಿ ಅದ್ರ ಜೊತೆ ಕುತ್ಕೊಂಡ್ಬಿಟ್ರೆ ನಿಮ್ಗೆ ಏನು ಎತ್ತ ಅಂತ ಗೊತ್ತಾಗ್ಬಿಡುದು. ಸಾಕಿ ಒಂದ್ ಜೊತೆ ಒಂದ್ ದೊಡ್ಡ ಎತ್ ಮಾಡಿ ನೀವ್ ಜಾತ್ರೆ ಮಾಡಿ, ಒಂದ್ ಜಾತ್ರೆಗೆ ಒಂದು ಕಾಂಪಿಟೇಷನ್ ತರ್ತೀನಿ ಅಂದ್ರೆ ಬ್ರದರ್, ಒಂದೇ ತರ ಇರಲ್ಲ. ಒಂದ್ ದಿನ ಇದ್ದಿದ್ ತರ ಇನ್ನೊಂದ್ ದಿನ ಎತ್ತಿರಲ್ಲ. ಅರ್ಥ ಆಯ್ತಾ? ಆ ಪ್ರೆಸೆನ್ಸೇ ಕೇಳೋದು. ಎತ್ತಿಂದು ಆ ಸ್ಪರ್ಶ ಬೇಕು, ಮುಟ್ಟಿದ್ರೆ ಆ ಸ್ಪರ್ಶ ಬೇಕು, ಅದಕ್ಕೆ ಆ ಪ್ರೀತಿ ಬೇಕು. ಆ ಪ್ರೀತಿ ಇದ್ರೆ ಮಾತ್ರ ಅದನ್ನ ಸಾಕಾಗುತ್ತೆ. ಹಾಗೇನ ಈಗ ಸ್ವಲ್ಪ ಜನಕ್ಕೆ ಈ ಬಿಳಿ ಬಣ್ಣ ಇದ್ರೆ ತುಂಬಾ ಲೇಕ್ ಆಗ್ತಿದೆ, ತುಂಬಾ ಇಷ್ಟಪಡ್ತಾರ ಬಣ್ಣ ಇದ್ರೆ. ಆ ಬಣ್ಣ ಯಾವ ರೀತಿ ಚೇಂಜ್ ಮಾಡ್ಬೇಕು ಕಲರ್? ಅದೆಲ್ಲ ಇವಾಗ ಏನಾಗಿದೆ ಗೊತ್ತಾ ಬ್ರದರ್, ಇವತ್ತಿನ ದಿನದಲ್ಲಿ ಬಿಳಿ ಬಣ್ಣ ಅವು ಇವು ಅಂತಾರೆ. ಇವಾಗ ರೂಪಾಯಿ ಬಣ್ಣದ ಎತ್ತುಗಳೇ ಅವತ್ತಿನ ದಿನದಲ್ಲಿ ಬೆರೆತಿದ್ ಎತ್ಕೊಳ್ಳು ಅವತ್ತಿನ ದಿನದಲ್ಲಿ ಹಂಗಿತ್ತು. ಸೊ ಇವಾಗ ಏನು ಅಂದ್ರೆ ಬಿಳಿ ಬಣ್ಣ ಮಾಡೋದು, ಪೈಂಟ್ ಗಿಂಟ್ ಹೊಡ್ಕೊಂಡು ಏನು ಬರಲ್ಲ ಬ್ರದರ್. ಬಿಳಿ ಬಣ್ಣ ಇವಾಗ ಅದು ರೂಪಾಯಿ ಬಣ್ಣ ಇದ್ರು ತೆರೆ ಇರ್ಬೇಕು ಮೇಲೆ ಹೋಗ್ದಾಗ. ಒಳ್ಳೆ ತೆರೆ ಇದ್ರೆ ಮಾತ್ರ ಬಣ್ಣ ಬರ್ತದೆ. ನೀವು ತಿಂಡಿ ಕೊಟ್ಟಂಗೆ ಹುಲ್ ಕೊಟ್ಟು ನೀವ್ ಹೆಂಗ್ ಸಾಕ್ತೀರಾ, ಸಾಕಾಣಿಕೆ ಮಾಡ್ತೀರಾ. ಏನಾರ ಎತ್ತಿಗೆ ನೀವು ಒಂಚೂರು ಸಾಕಾಣಿಕೆ ಕಡಿಮೆ ಮಾಡಿದ್ರೆ ಕೂದ್ಲು ಹಾಕೊಳ್ಳೋದ್ರಿಂದ ಹಿಡ್ದಿ, ಆಮೇಲೆ ಬಣ್ಣ ತಿರ್ಗೋದ್ರಿಂದ ಹಿಡ್ದಿ ಅದು ರೂಪಾಯಿ ಬಣ್ಣಕ್ಕೆ ನಿಂತ್ಕೋತದೆ. ನಿಮ್ ಸಾಕಾಣಿಕೆ ಜೋರಾಗಿದ್ದಿ, ಚೆನ್ನಾಗಿದ್ದಿ, ತಿಂಡಿಲು ನೀವು ಯಾವ್ದ ಗಂಜಿ ಪಂಜಿ ಕೊಟ್ಕೊಂಡು, ರವೆ ಗಂಜಿ ಕೊಡ್ತಾರೆ, ಮದ್ವೆ ಬೇಯಿಸ್ಕೊಡ್ತಾರೆ, ಕಂದ್ ಮಾಡ್ಬೇಕು ಅಂತ. ಯಾವಾಗ ಯಾವ ತರ ಸಾಕ್ಬೇಕು ಒಬ್ಬ ಕಸುಬ್ದಾರಂಗ್ ಗೊತ್ತು. ಹೊಟ್ಟೆನ ಹಿಂಬಾ ಮಾಡ್ಬೇಕು, ಹೆಂಗೆ ದನ ಮೈ ಮಾಂಸ ತುಂಬಾ ಹಾಕ್ಬೇಕು ಅಂದ್ರೆ ಯಾವ ತರ ತಿಂಡಿ ಕೊಡ್ಬೇಕು, ಒಂಚೂರು ಕಂದಾಗಿಡ್ಬೇಕು ಅಂದ್ರೆ ಯಾವ ತರ ತಿಂಡಿ ಕೊಡ್ಬೇಕು, ಯಾವ ತರ ಲೈನಲ್ಲಿ ಇಡ್ಬೇಕು ಅಂದ್ರೆ ಯಾವ ತರ ತಿಂಡಿ ಕೊಡ್ಬೇಕು, ಅವೆಲ್ಲ ಇದಾವೆ. ಅವೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ನಾವ್ ಹೇಳ್ತೀವಲ್ಲ ಅದರ ಒಂದು ವರ್ಷದಲ್ಲಿ 4 ತರ ತಿಂಡಿ ಚೇಂಜ್ ಮಾಡ್ತೀವಿ. ಒಂದ್ 3 ತಿಂಗಳಿಗೆ ಒಂದೊಂದ್ಸತಿ ತಿಂಡಿ ಚೇಂಜ್ ಮಾಡ್ತೀವಿ. ಆ ಲೆಕ್ಕಾಚಾರಕ್ಕೆ ಇಟ್ಕೊಂಡು ಹೋಗ್ತೀವಿ ಬ್ರದರ್. ನಾವೇನು ಮಾಸ್ಟರ್ಗಳಲ್ಲ,
ನಮ್ಮಲ್ಲೂ ದನ ಕೆಡ್ತವೆ, ಒಂದೊಂದ್ ಟೈಮ್ ಕೂದ್ಲು ಹಾಕೋತವೆ. ಏನಾರ ಸ್ವಲ್ಪ ಜವಾಬ್ದಾರಿ ಕಡಿಮೆ ಮಾಡಿ ಒಂಚೂರು ಏನಾರ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಬಿಟ್ರೆ ರಫ್ ಅಂತ ಕೊಡ್ತದೆ ಕೈನ. ಅಣ್ಣ ಈಗ ಈ ಉತ್ತದ ಮಣ್ಣು ಕೆಮ್ಮಣ್ಣೆಲ್ಲ ಸವರ್ತಾರೆ ಮೈಗೆ, ಅದು ಏಂತಕ್ಕೆ ಅಂತ? ಅವೆಲ್ಲ ಒಂಥರ ಈ ಸ್ಪಾ ಬಾಡಿಗೆ ಹಿಂಗೆ ಮಕ್ಕಕ್ಕೆ ಮುಲ್ತಾನಿ ಮಟ್ಟಿ ಹಾಗೆ ಅಸ್ನ ಪಸ್ನ ಹಾಕೊಂಡು ಯಾವ ತರ ಮನೆ ಇದು ಫೇಶಿಯಲ್ ಮಾಡ್ಕೊಂಡು ಒಂದ್ ಲೆಕ್ಕಾಚಾರಕ್ಕೆ ಇಟ್ಕೊತಾರೆ ಆ ತರ. ಇವಾಗ ಕೆಲವು ಒಂದು ಸಣ್ಣ ಬುಡ ಎತ್ಗಳು ಮಕ್ಕಳಲ್ಲಿ ಒಂದು ಕರಿ ಮುಖ ಇದ್ದಂಗೆ, ಕರು ಹೆಂಗಿರ್ತವೆ ದೊಡ್ಡ ಎತ್ತಾದಲ್ಲೂ ಅದೇ ಲೆಕ್ಕಾಚಾರ ಕರು ಮುಖ ತೋರಿಸ್ತವೆ. ಸೊ ಇವಾಗ ಮೈಗೆ ಸವರೋದೇನು ಗೊತ್ತಾ, ಅದು ಒಂದು 5%, 100% ಅಲ್ಲಿ ಬಣ್ಣ ಮಾಡಕ್ಕೆ ಒಂದು 5% ಸಪೋರ್ಟ್ ಮಾಡುತ್ತೆ. ಇನ್ನೊಂದು 5% ಯಾವಾಗ ಚಳಿಗಾಲದಲ್ಲಿ ಒಂದ್ಸರಿ ಹೀಟ್ ಆಗಿ ಇಡ್ಬೇಕು. ಒಂದ್ ಸ್ವಲ್ಪ ಹೊರೆ ಬೀಳೋ ಟೈಮಲ್ಲಿ ಬೆಳಗ್ಗೆ ಹೊತ್ತು ಕಟ್ಬಾರ್ದು ಹೊರಗಡೆಗೆ. ಹೊರೆ ಬೀಳೋ ಟೈಮಲ್ಲಿ ನಾವು ಒಂದು 9 ಗಂಟೆ ಕಟ್ತೀವಿ ಹೊರಗಡೆಗೆ. ಸೊ ಹೀಟಲ್ಲಿ ಇರ್ತೀವಿ ಇದನ್ನ, ಅವಾಗ ಒಂದ್ ಸ್ವಲ್ಪ ಬಣ್ಣ ಕಾಪಾಡ್ಕೋಬಹುದು. ಇಲ್ಲ ನೀವು ಬೆಳಗ್ಗೆನೆ ಎತ್ತಿ ಕೊರೆಲ್ ಕಟ್ಟೋದು, ರಾತ್ರಿ ಹೊತ್ತು 8 ಗಂಟೆ 9 ಗಂಟೆ 10 ಗಂಟೆ ಆದ್ರೂ ಚಳಿಗಾಲದಲ್ಲಿ ಹೊರಗಡೆ ಕಟ್ತಲೆ ದನ ಏನಾರ ಬಿದ್ರೆ ಯಾವ್ದಕ್ಕೆ ಕೊರೆ ಬಿದ್ದಿ ಮೈ ಮೇಲೆ ಇವೆಲ್ಲ ಇದ್ದಾಗ ಏನಾಗುತ್ತೆ, ಕೂದಲು ಹಾಕೊಳ್ತವೆ, ಬಣ್ಣ ಚೇಂಜ್ ಮಾಡ್ಕೊತವೆ. ಅದೇ ಹೇಳ್ತಾ ಅಲ್ವಾ, ನಮ್ಮ ಪ್ರೆಸೆನ್ಸ್ ಇರ್ಬೇಕು ಅನ್ನೋದು ಇದೇ ಕಾರಣ. ನಮ್ ಪ್ರೆಸೆನ್ಸ್ ನಾವು ಇದ್ದಿ ದನ ಸಾಕ್ತಿವಿ ಅಂದ್ರೆ ನೀವ್ ಯಾರು ಬೇಕಾದ್ರೆ ದನ ಸಾಕ್ತೀವಿ. ಹಿರಿಕರು ಇದಾರೆ ನಿಮ್ಮ ಊರುಗಳಲ್ಲೇ, ತುಂಬಾ ಜನ ದನ ಸಾಕಿರೋರು ಇರ್ತಾರೆ. ಅವ್ರ ಹತ್ರ ಕೇಳ್ಕೊಂಡ್ರೆ ಸಾಕು, ಎಲ್ಲ ಹೇಳ್ಕೊಡ್ತಾರೆ. ನಾವೇನ್ ಮಾಸ್ಟರ್ಗಳಲ್ಲ, ಮಾಸ್ಟರ್ ಫೀಸ್ ಅಲ್ಲ ಇದಲ್ಲ. ಸೊ ನಾವು ಸ್ವಲ್ಪ ಅನುಭವಗಳು, ಏನೋ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಇದೆಯಲ್ಲ, ಎಕ್ಸ್ಪೆರಿಮೆಂಟ್ಸ್ ನಾವು ಅದನ್ನ ತುಂಬಾ ಜನ ಹತ್ರ ಕೇಳ್ತಾ ಇರ್ತೀವಿ. ದಿನ ಇವತ್ತು ಕಲಿಯೋದು ಇವತ್ತು ತುಂಬಾ ಇದೆ. ಯಾರ ಒಬ್ರು ಇದಾರ ಹೇಳಿದಾಗ ದೊಡ್ಡವ್ರು ಹಿಂಗ್ ಮಾಡ ಹಂಗ್ ಮಾಡ, ಯಾಕಂದ್ರೆ ನಮ್ಮಲ್ಲಿ ತುಂಬಾ ಸ್ನೇಹಿತರುಗಳು ಇದಾರಲ್ಲ, ಹಿಂಗ್ ಸಾಕಪ್ಪ ಅಂತ ಲೋಹಿತ ಅವಾಗ ಬತ್ತಾಡ್ತಾನೆ. ನಾವ್ ಅಂತ ಹೇಳಿ ಲೋಹಿತ ಅವ್ರು ಪೂರಳ್ಳಿ ಇವರು ಮೊಮ್ಮಕ್ಳು ಆ ತರ ಏನೋ ಅಂದ್ರೆ ಕೆಲವ್ರು ಹೇಳ್ಕೊಟ್ಟಾಗ ನಮ್ಗ ಅದೊಂದು ಇದರಿಂದ ಅವ್ರು ಹೇಳ್ಕೊಟ್ಟಿದ್ದು ತಗೋತೀವಿ. ಅಣ್ಣ ಹಿಂಗ್ ಮಾಡೋಣ, ಬರ್ಸ್ ಮಾಡ್ಸೋಣ, ಯಾಕೋ ಸ್ವಲ್ಪ ನೋಡೋಣ ಕಾಲು ಹಿಂಗಾಗ್ತಾ ಇದೆ. ಅವೆಲ್ಲ ಎಲ್ಲಾ ಸ್ನೇಹಿತರು ಇವತ್ತಿನ ದಿನದಲ್ಲಿ ಒಂದ್ ಜೊತೆ ಎತ್ತಾಕ್ತೀನಿ ಅಂದ್ರೆ ಸ್ನೇಹ ಭಾಗದಲ್ಲಿ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಇವತ್ತೊಂದು ವರ್ಷಕ್ಕೆ ಎತ್ತು ನಾವು ಬೀಳಿಸ್ಬೇಕು ಅಂದ್ರೆ ಮಿನಿಮಮ್ 6-7 ಜನ ಬೇಕು ಬ್ರದರ್. ಮೇಜರ್ ಎತ್ಗಳನ್ನ ಇವತ್ತು ಅವ್ರು ಕರೆದಿದ ತಕ್ಷಣ ಅವ್ರ ಮನೆದಾಗ್ಲಿ ನಮ್ಮ ಮನೆದಾಗ್ಲಿ ಬಂದಿ ಅಲ್ಲಿ ಆ ಸ್ನೇಹ ಭಾಗ ಉಳಿಸ್ಕೊಂಡು ದನ ಸಾಕ್ತಿವಿ ಅಂದ್ರೆ ಅದಕ್ಕೆ ಅಷ್ಟೊಂದು ಎಲ್ಲಾರು ಜಾಸ್ತಿ ಜನ ಮರ್ಯಾದೆ ಕೊಡೋದು. ಒಂದ್ ಎತ್ಗಳನ್ನ ದೊಡ್ಡ ಎತ್ಗಳನ್ನ ಕೆಡವಿ ಒಂದು ದಾಳ ಕಟ್ಸ್ಬೇಕಾದ್ರೆ ತುಂಬಾ ಇದಿದೆ. ನತ್ತಿ ಮಾಡಿಸ್ಬೇಕಾದ್ರು ಅಷ್ಟೇ ತುಂಬಾ ಜನ ಬೇಕು, ಅದಕ್ಕೆ ಜನ ಇರ್ಬೇಕು. ನಾನೇ ಅಂತ ಹೋದ್ರೆ ಕಷ್ಟ. ಮುಂದಿನ ದಿನಗಳಲ್ಲೇ ಯಾವ್ದೇ ಕಾರಣಕ್ಕೂ ಹಂಗ ಆ ಮಾತುಗಳೆಲ್ಲ ಬರಬಾರ್ದು. ನಾನ್ ಹುಟ್ಟಾಕಿದ್, ನಾನ್ ಮಾಡಿದ್, ನಾನ್ ಹಳ್ಳಿ ಕಾರ್ ಮಾಡಿದ, ನಾನ್ ಇವಾಗ ದುಂಡು ಮಲ್ಗೆ ಮಾಡ್ತಾ ಇದ್, ನಾವೆಲ್ಲ ಹೇಳ್ಬಾರ್ದು. ಯಾಕೆ ಹೇಳ್ಬೇಕು? ಹಿರಿಕರು ಏನ್ ಮಾಡ್ಕೊಟ್ಟಿದಾರೋ, ಹಿರಿಕರು ಏನ್ ಆದಿಲ್ಲ ಹೇಳ್ಕೊಟ್ಟವ್ರು ಅದನ್ನ ಮಾಡ್ಕೊಂಡು ಹೋಗ್ಬೇಕು, ಮರ್ಯಾದೆ ಕೊಡ್ಬೇಕು ಎಲ್ಲಾರ್ಗುನು. ಎಲ್ಲಾರು ಅದೆಲ್ಲ ತಪ್ಪು. ನನ್ಗೆ ಅದೊಂದು ಇದಿದೆ ಬದ. ಸುಮ್ನೆ ಏನು ಹೇಳೋದು. ಇವಾಗ ಯೂತ್ಸ್ ಏನೋ ಕಮೆಂಟ್ ಗಳು ಹಾಕ್ತಾರೆ, ಬಾಸ್ ಅದು ಇದು ಅಂತ. ನಾವು ಅವತ್ತಿನ ದಿನದಲ್ಲಿ ಇವಾಗ ಪೈಲವಾನ್ ಪ್ರಕಾಶನ ನೋಡ್ರೆ 1980 ಹುಟ್ಟೇ ಇಲ್ಲ, ಅವತ್ತಿಂದಾನು ಇದೇ ಮಟ್ಟಕ್ಕೆ ಹುಡುಕ್ತಾ ಇರೋದು. ಹೆಂಗೆ ಇವತ್ ನೋಡ್ರಿ ವಿಧಾನಸೌಧನೇ ತಂದಿದ್ದಾರೆ ಇಲ್ಲಿಗೆ ಬೇಬಿ ಜಾತ್ರೆಗೆ. ತುಂಬಾ ಚೆನ್ನಾಗಿ ಕಪ್ಪಗಳು ಆಗ್ತಾ ಬರ್ತಿದಾರೆ ಅವ್ರು ವರ್ಷ ಮುಡುಕ್ತಾ ಇರಲ್ಲ, ಇನ್ನ ಜೋರಾಗಿ ಮಾಡ್ತಿದ್ರಂತೆ. ಆಗ ಒಪ್ಪಳವ್ರು ಇನ್ನ ಜೋರಾಗಿ ಮಾಡ್ತಿದ್ರಂತೆ. ಇವತ್ತಿನ ದಿನದಲ್ಲಿ ನಮ್ಗೆಲ್ಲ ಪೂರ್ತಿ ನಮ್ ಪೈಲವಾನ್ ಪ್ರಕಾಶನ ದನನ ಯಾವ ಮಟ್ಟಕ್ಕೆ ಮೆರೆಸ್ಬೇಕು ಅಂದ್ರೆ ಐಫೋನ್ ಗಂತುಗೆ ಸುಮ್ನೆ ಸಂಜೆ ಹೊತ್ತು ಹೋಗ್ರಿ ಹಳೇ ಸಾಂಗ್ ಹಾಕೊಂಡೆ ಅದನ್ನ ಕುದ್ಕೋತದೆ ನಮ್ಮ ಪ್ರಕಾಶನ ಒಂದು ಸಿಗರೇಟ್ ಎತ್ಕೊಂಡೆ, ಅದು ನೋಡೋದೇ ಒಂದ್ ಖುಷಿ, ಅದೊಂದ್ ಶೋಕಿ. ಐಫೋನ್ ಆದ್ರೆ ಕೇಳಿ ಎಷ್ಟ್ ಖರ್ಚು ಮಾಡಿದಾರ ಅಂತ ಕೇಳ್ರೆ ನಮ್ಗ್ ಗೊತ್ತದು ಎಷ್ಟ್ ಖರ್ಚಾಗಿದೆ ಅಂತ. 1,000 ರೂಪಾಯಿ ಖರ್ಚಾಗಿದೆ. ಅವೆಲ್ಲ ಹೇಳೋದಪ್ಪ ಎಷ್ಟ್ ಖರ್ಚಾಗಿದೆ. ನನ್ ಶೋಕಿ ನಾನ್ ಮಾಡ್ತೀನಿ. ಬರ್ತೀರಾ ದನ ನೋಡ್ತೀರಾ, ದನ ನೋಡ್ರಿ, ಬೇಕಾ ದನ ತಗೊಳ್ರಿ, ಇಲ್ಲ ನಾಳೆ ಹೊಡ್ಕೊಂಡೈತೀನಿ ಮನೆಗೆ ಅಂತ. ಅದು ಅವ್ರ ಗತ್ತೆ ಬೇರೆ. ಅವರು ಈ ತರ ಎಲ್ಲ ಯಾವತ್ತೂ ಹೇಳಿಲ್ಲ. ನನ್ನ ಹತ್ರ ಇರೋದು ಸೂಜ್ ಮಲ್ಗೆ ಇಲ್ಲ ದುಂಡು ಮಲ್ಗೆ ಅಂತೆಲ್ಲ ಏನು ಹೇಳಿಲ್ಲ. ನಾನ್ ದನ ಸಾಕಿದ್ದೀನಪ್ಪ, ನನ್ ದನ ಇದು ನೋಡ್ಕೊಂಡ್ ಹೋಗ್ರಿ ಬಂದಿ ಅಂತ ಹೇಳ್ತಾರೆ. ಅದು ರೀತಿ ನೀತಿ ಇದೆ. ಏನೋ ಬಾಯ್ ಬಂದಂಗೆ ಹೇಳೋದು ಎಲ್ಲ ತಪ್ಪು, ಹೇಳ್ಬಾರ್ದು. ಅಣ್ಣ ಆಗ್ಲಿ ಈ ತಳಿ ಇಷ್ಟೊಂದು ಬೆಲೆ ಜಾಸ್ತಿ ಆಗೋದಕ್ಕೆ ಏನಾದ್ರು ರೀಸನ್ ಕಾರಣ ಇದೆ? ತಳಿ ಈ ತಳಿ ಅಂತ ಎಲ್ಲ ಜಾಸ್ತಿ ಆಗಿದೆ ಬ್ರದರ್. ಇವಾಗ ಪ್ರಪಂಚನೇ ಹಂಗಾಗಿದೆ. ಇವಾಗ ಕರ ಒಳ್ಳೊಳ್ಳೆ ಕರ ಉಡ್ತಾ ಇಲ್ಲ, ಹೆಣ್ಣು ಹಸ ಸಾಕ್ತಾ ಇಲ್ಲ. ಯಾರು ಕೇಳೋದಪ್ಪ ಕಮೆಂಟ್ ಎಲ್ಲ ಹಾಕಿದ್ರು, ಬರೀ ಎತ್ಕೊಳ್ ಸಾಕ್ತಿರ ನೀವು, ಎತ್ಕೊಳ್ ಸಾಕ್ತಿದಾರ ಅಂತ. ಬಾಪ ನನ್ನ ಹತ್ರ ಒಂದ್ 3ರಿಂದ 4 ಕಸಾವೆ. ನನಗೆ ಇವಾಗ ಗೇಯಕ್ಕೆ ಹತ್ಕೊಂಡು ಇಟ್ಕೊಂಡಿದೀನಿ. ನನ್ನ ಹತ್ರ ಎತ್ಕೊಂಡಿದ್ದಾವೆ ಇಟ್ಕೋಬೇಕು. ಒಬ್ಬ ಎತ್ತಾಕವನು ಒಂದ್ ಮನೇಲಿ ಒಂದ್ ಹಸ ಇದ್ರೆ ಈ ತರ ಎಲ್ಲ ಯಾವ್ದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ ರೇಟ್. ಹಚ್ಕೊಳ್ಬೇಕು ಮೀನಾಗೆ.
ಇದ್ರಲ್ಲಿ ಬರೋ ಅರ್ಧ ಲೀಟರ್ 3/4 ಲೀಟರ್ ಹಾಲ್ಗೆ ಯಾರು ಸಾಕಲ್ಲ, ಕಷ್ಟ ಅಂತಾರೆ. ಬಟ್ ಒಂದೊಂದ್ ಕರಾನೇ 2 ಲಕ್ಷ 3 ಲಕ್ಷಕ್ಕೆ ಮಾಡಿದಾಗ ಅವ್ರು ವರ್ಷ ಪೂರ್ತಿ ಒಂದ್ ದನಿನಲ್ಲಿ ಹಾಲ್ ಹಾಕಿ ಬೆಳಗ್ಗೆ ಹೊತ್ತು ಎದ್ದು ಚೇಳಲ್ಲಿ ಕರ್ಸ್ಕೊತೀವೋ, ಇದೆಲ್ಲ ಇಲ್ಲ ಹಾಕ್ತಿವೋ, ಕಾಯಿ ಹಾಕಿ ಅಲ್ಲಿ ಅವಕ್ಕೆ ಕಾಲಲ್ಲಿ ವಾಚ್ಕೊಂಡು ತಬೆ ಬಾಚಿ ಸಿಗಕೊಳ್ಳಲ್ಲಿ ಅವ್ರು ತಗೊಳ್ಳೋ ತಿಂಗಳ ಬಿಲ್ಗೆ ಇದ್ರಲ್ಲಿ ಒಂದು ಕರ ಹುಟ್ಟಿ 1 ವರ್ಷ ಸಾಕಿ ಒಂದ್ ಕರಾನ 7 ಲಕ್ಷಕ್ಕೆ ಕೊಟ್ಟಾಗ ಅದು ಲೆಕ್ಕ ಓವರ್ ಆಲ್ ಲೆಕ್ಕ ಹಾಕೊಂಡ್ರೆ ಅವ್ರ ಹಿಂದಿನ ಇದ್ ನೋಡಲ್ಲ, ಬರೀ ರೈಟ್ ಮಾತ್ರ ಹೇಳಕ್ ಬರ್ತಾರೆ. ಅದಕ್ಕೆ ಕಷ್ಟ, ಅದು ನಷ್ಟ. ಇವತ್ತು ನೋಡಪ್ಪ, ಈ ಎತ್ತಿಗೆ ಮಿನಿಮಮ್ 3 ಕೂಟ ಚೇಂಜ್ ಮಾಡಿದೀವಿ. 3 ದನ ತಂದು ಇವಾಗ ಆಯ್ತು. ಇವಾಗ ನಾವು ಒಂದು ಇಷ್ಟಪಟ್ಟು ತಂದು ಇದಕ್ಕೆ ಆಗಲ್ಲ, ಚೇಂಜ್ ಮಾಡ್ತೀವಿ. ಅದು ಇವಾಗ ಇನ್ನೊಂದು ಎತ್ತು ಹಾಕ್ತಿವಿ, ಅದು ಆಗಲ್ಲ, ಇನ್ನೊಂದು ಎತ್ತು 3 ಎತ್ತು ಹಾಕಿರ್ತೀವಿ. ಆ 3 ಎತ್ತಲ್ಲಿ ಆ ಇನ್ನೊಂದು ಈ ಎತ್ತನ್ನ ಕೊಟ್ಟಿರ್ತೀವಿ ಕಮ್ಮಿಗೆ. ಸೊ ಈ ಎತ್ತಿಗೆ ನಿಲ್ಸ್ಬೇಕಾದ್ರೆ ಇಲ್ಲೆಲ್ಲ ಉಂಟಾಗಿರ್ತದೆ. ಒಂದು ಕೂಟ ಒಂದು ಒಳ್ಳೆ ಬಂದ ಕೂಟ ಸೇರಿದ್ರೆ ಅದಕ್ಕೆ ಬೀಟ್ ಹೋಗಿ ತಗೋತಾ ಇದ್ದಾನೆ. ಅದು ಕಸಬ್ದಾರನಿಗೆ ಕೊಡೋ ಬೆಲೆ. ಇವತ್ತೊಂದು ಕರುಗಳು, ಒಳ್ಳೆ ಕರುಗಳು ನಿಂತಾಗ ಅದೇನಾಗುತ್ತೆ, ಅವ್ರು ಓಡಾಟ, ಅವ್ರು ಹುಡುಕಿ ತಂದಿ ಮಾಡಿ ಎಲ್ಲ ಒಂದು ಕೂಟ ಮಾಡಿ ನತ್ತಿ ಮಾಡಿಸಿ ನಿಲ್ಸಿ ಬಣ್ಣ ಬರ್ಸಿ ನಿಲ್ಸಿರ್ತಾರೆ. ಅವಾಗ ಆಸೆ, ಎಲ್ಲಾರ್ಗು ಆಸೆ, ನನ್ಗಂತಲ್ಲಿ ಒಳ್ಳೆ ದನ ಇರ್ಬೇಕು ಅಂತ. ಆದ್ರಿಂದ ಒಂದೊಂದ್ ಜೊತೆ ಹಂಗ್ ಹೋಯ್ತವೆ. ಎಲ್ಲಾವು ಹಂಗ್ ಫೇಲ್ ಆಗಲ್ಲ ಬ್ರದರ್. ಹಂಗೆಲ್ಲ ಅನ್ಕೊಂಡಿರೋ ಸುಳ್ಳು. 100 ಜೊತೆಲಿ ಒಂದ್ ಜೊತೆ ಒಳ್ಳೆ ಬೆಲೆಗೆ ಹೋಯ್ತವೆ. ಅದಕ್ಕೆ ಓಹೋ ಹಂಗಾಗೋಗಿ ನೀವ್ ಯಾರೇ ದನ ಸಾಕಿರ ಯಾರ ಗೊತ್ತಲ್ಲೇ ಹೋಗ್ರಪ್ಪ, ಯಾರು ಹಂಗ ಹೇಳಲ್ಲ. ಕುತ್ಕೊಳ್ರಿ, ಯಾರೇ ದನ ತಗೋಬೇಕಾದ್ರು ಕುತ್ತಿ ಎಲ್ಲೋ ರೋಡಲ್ಲಿ ನಿಂತ್ಕೊಂಡೆ, ಗೇಟಲ್ಲಿ ನಿಂತ್ಕೊಂಡೆ ಎಷ್ಟಪ್ಪ ಬೆಲೆ ಹೇಳಪ್ಪ ಹಿಂಗಪ್ಪ ಕೇಳಿದ್ರ ಅವ್ರು ಹಂಗೆ ಹೇಳ್ತಾರೆ. ದನ ಸಾಕಿರೋರ್ಗೆ ಕಷ್ಟ ಗೊತ್ತು, ಕಷ್ಟ ನಷ್ಟಗಳು ಎಷ್ಟಿರ್ತವೆ ಅಂತ. ನೀವ್ ಯಾರೇ ಬಂದ್ರು ಒಂದ್ ಚಾಪೆ ಆಸಿಸಿ ಕುತ್ಕೊಳ್ರಿ, ಚಕ್ಲ ಪಕ್ಕ ಹಾಕೊಂಡ್ ಕುತ್ಕೊಂಡು ಒಂದ್ ಟವಲ್ ಹಾಕ್ಬಿಟ್ಟು ಕೇಳ್ರಿ, ನೋಡ್ರಿ ದನ. ಆಮೇಲೆ ಅದು ಇವಾಗ ನಾವ್ ಮನೇಲಿ ಸಾಕಿರ್ತೀವಿ, ನಮ್ಗೆ ಗೊತ್ತು, ನಾವೊಂದ್ ಬೆಲೆ ಹೇಳ್ತೀವಿ. ಅದೆಲ್ಲ ತಲೆ ಕೆಟ್ಕೊಳಕ್ ಹೋಗ್ಬಾರ್ದು. ಹೋಗ್ಬೇಕು, ಒಂದ್ ಚೇರ್ ಹಾಕೊಂಡ್ ಕುತ್ಕೊಳ್ರಿ, ಕೇಳ್ರಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ರೈತರ ಮಕ್ಳಿಗೆ ಹೆಣ್ ಕೊಡ್ತಿಲ್ಲ, ದನ ಸಾಕೊಂಡು ಹೆಣ್ ಕೊಡಲ್ಲ. ನನ್ಗೆ ಗೊತ್ತಿಲ್ಲಪ್ಪ, ನಮ್ಮಲ್ಲಿ ತುಂಬಾ ಜನ ಇದಾರೆ. ಅಣ್ಣ ಬರ್ರಿ, ರೈತಣ್ಣ ಅದ್ರ ಬಗ್ಗೆ ಏನಾರು ಹೇಳಿದ್ರಿ? ನೋ ಕಮೆಂಟ್ಸ್ ಕೊಡ್ತಾರೆ. ನಮ್ ಬಾರಿ ಬೇಜಾರಿದೆ ಆ ವಿಷಯದಲ್ಲಿ. ಅದೊಂದ್ ಬಾರಿ ಬೇಜಾರಿದೆ ಅದೊಂದ್ ವಿಷಯದಲ್ಲಿ. ನಮ್ಮ ಹುಡುಗರಿಗೂ ಸಿಗ್ತಾ ಇಲ್ಲ. ಎಲ್ಲೆಲ್ಲಿ ಹುಡಿಕೊಂಡು ನಾವು ಹೋಯ್ತಾ ಇದೀವಿ. ಅದಕ್ಕೆ ಏನ್ ನಾವೇ ಕೊಟ್ಟು ಮಾಡ್ಕೊಳ್ಳೋ ರೀತಿನೂ ಬಂದ್ಬಿಟ್ಟಿದೆ. ಆಯ್ತಾ ಇಲ್ಲ, ಮನೆ ಕಡೆ ಚೆನ್ನಾಗಿದ್ದಿ, ಜೋರಾಗಿದ್ದಿ, ತಿಂಗಳಿಗೆ ಒಳ್ಳೆ ಆದಾಯ ಬಸ್ಕೊಂಡಿ. ಅದೇ ಹೆಚ್ಚು ಕಮ್ಮಿ ಇವತ್ತು ಒಂದ್ ಕೊಬ್ಬರಿ ರೇಟ್ 32,000, 33,000, 34,000 ಹೋಗೈತೆ. 500 ತೆಂಗಿನ ಗಿಡ ಇದ್ರೆ ಬೇಡಪ್ಪ, 250 ತೆಂಗಿನ ಗಿಡ ಇದ್ದೆ ಬರೀ ಒಂದ್ 10,000ರಿಂದ 15,000 ಕಾಯಿ ಬಿದ್ರೆ ಸಾಕು ಬ್ರದರ್. ಒಂದ್ ವರ್ಷಕ್ಕೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ 10 ಲಕ್ಷ ಇರುತ್ತೆ ಪ್ಯಾಕೇಜ್. ಒಬ್ಬ ರೈತಂಗೆ 20ರಿಂದ 25 ಲಕ್ಷ ದುಡ್ಡು ಸಿಗ್ತದೆ ಅದರಲ್ಲಿ. ನಾವು ಕಾಯಿ ಸೀಮೆಯವರು, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ, ತೆಂಗಿನ ಮರದ ಬಗ್ಗೆ ಮಾತಾಡ್ತಾ ಇದೀವಿ. ಅದೇ ರೀತಿ ರೈತಂಗೂ ಒಂದ್ ಕಾಲ ಬರ್ತದೆ. ಬಟ್ ಅವ್ರು ಇವತ್ತಿನ ದಿನದಲ್ಲಿ ಅರ್ಥ ಮಾಡ್ಕೋಬೇಕು. ಹೆಣ್ಣಿನ ತಂದೆಯವರು ಅವರು ರೈತರಾಗಿರ್ತಾರೆ. ಅವ್ರು ಪಟ್ಟಿರೋ ಕಷ್ಟ ನನ್ ಮಗಳು ಪಡೋದ್ ಬೇಡ ಅಂತ ಹೇಳ್ಬಿಟ್ಟು ಅದು ಯೋಚನೆ ಮಾಡ್ತಾರೆ. ಬಟ್ ಅವ್ರ ಬೆಂಗಳೂರು ಪೇಟೆಯಲ್ಲಿ ಇವತ್ತು ಗೊತ್ತಲ್ಲ, ನೀನ್ ನೋಡಿದ್ಯಲ್ಲ ಪರಿಸ್ಥಿತಿ ಯಾವ ತರ ನಡೀತಾರೆ. ಬೆಂಗಳೂರು ಪೇಟೆಯಲ್ಲಿ ಒಂದೇ ಮಾತಾಡ್ಬಿಡ್ತೀನಿ, ವಿಡಿಯೋ ಮುಖಾಂತರ ಹೇಳ್ತೀನಿ. ಅವ್ನ್ಗೆ 50,000 ಸಂಬಳ ಬಂದ್ರುನು ಒಬ್ಬ ರೈತ ಮಾಮೂಲಿ ಜೀವನ ಮಾಡ್ತಾನೆ ಇಲ್ಲಿ. ಆ ತರ ಜೀವನನು ಮಾಡಕ್ ಆಗಲ್ಲ ಅವನ ಕೈಲಿ. ತಿಂಗ್ಳಿಗೆ 15,000 ರೂಪಾಯಿ ಬಾಡಿಗೆ ಕಟ್ಕೊಂಡು, ಮಕ್ಳು ಫೀಸ್ ಕಟ್ಕೊಂಡು, ಒಂದ್ ದಿನ ಭಾನುವಾರದ ಒಂದ್ ಬಾಡ್ ಬೇಯಿಸ್ತೀನಿ ಮನೇಲಿ, ಒಂದ್ ಕೆಜಿ ಬಾಡ್ ತಂದು ಬೇಯಿಸ್ತೀನಿ ಅಂದ್ರೆ ಮಿನಿಮಮ್ 1,500ದಿಂದ 2,000 ಖರ್ಚಾಯ್ತದೆ. ಲೆಕ್ಕಾಚಾರ ಮಾಡ್ಕೊಬಿಡು ಆಯ್ತಾ. 50,000 ರೂಪಾಯಿ 1 ರೂಪಾಯಿ ಉಳ್ಸಕ್ ಆಗಲ್ಲ. ಅವ್ನು 1 ಲಕ್ಷ ರೂಪಾಯಿ ತಗೊಂಡ್ರು ಒಂದ್ ಪ್ರಾಪರ್ ಜೀವನ ಮಾಡಕ್ ಆಗಲ್ಲ, ಏನಾದ್ರು ಹೇಳ್ತೀನಿ. ಅದ್ರಿಂದ ಹಳ್ಳಿಲಿ ರೈತರ ಮಕ್ಳಿಗೆ ಹೆಣ್ ಕೊಟ್ರೆ ಸುಖವಾಗಿ ಮನೆ ಮುಂದೆನೆ ಇರ್ತವೆ. ಇದ್ರು ಬಿದ್ರು ಹೋಗಿ ನೋಡ್ಬೋದು ಏನು ಎತ್ತ ಅಂತ. ಸೊ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆಗ್ಲೇ ಈಗ ಒಂದ್ ವಾರದಿಂದ ನೀವು ಈ ರೀತಿ ಜಾತ್ರೆ, ಎಲ್ಲಾ ಜಾತ್ರೆಗೂ ಹೋಗ್ತಿದ್ದೀರಾ? ವಾರದಿಂದಲ್ಲಪ್ಪ, ಆಗ್ಲಿ ಎಲ್ಲಾ ಜಾತ್ರೆಗೂ ಹೋಗ್ತಿರ್ತೀರಾ ನಿಮ್ಮ ತಳಿಗಳನ್ನ, ಹಳ್ಳಿಕರ ತಳಿಗಳನ್ನ ಕರ್ಕೊಂಡು. ಯಾವತ್ತು ನಿಮ್ಗೆ ಅನ್ಸಿಲ್ವಾ ಈ ತಳಿಗಳು ಸಾಕು ಬೇಡ ನಮ್ಗೆ ನಿಲ್ಲಿಸ್ಬಿಡೋಣ ಅಂತ ಯಾವ್ದಾರು ಬೇಜಾರಾಗಿ ಅಂತ ಆ ರೀತಿ ಅನ್ಸಿಲ್ವಾ ನಿಮ್ಗೆ? ದನ ಸಾಕೋರೆಲ್ಲ ಹುಚ್ಚನ ಇದ್ರೆ ಮಾತ್ರ ಸಾಕಾಗದು. ಆ ದಿನ ಯಾರಿಗ್ ಬರುತ್ತೆ ಅವ್ರು ಆ ದನ ಕಟ್ಟಕ್ ಆಗಲ್ಲ ಮುಂದಕ್ಕೆ. ಆಮೇಲೆ ಜೀವನದಲ್ಲಿ ಆತರ ಯಾರು ಬೇಜಾರ್ ಮಾಡ್ಕೊಳಲ್ಲ ಬ್ರದರ್. ಆಮೇಲೆ ಒಬ್ಬ ಮೆರ್ಸೋನ್ಗೆ ಆ ತರ ಅನ್ಸಲ್ಲ. ಇನ್ನ ಒಳ್ಳೇದ್ ಕಟ್ಬೇಕು. ಇವತ್ತು ನನ್ನ ಸ್ನೇಹಿತರುಗಳೇ ಅಷ್ಟೇ, ಒಂದು ವರ್ಷಕ್ಕೆ ಮಿನಿಮಮ್ 4ರಿಂದ 5 ಲಕ್ಷ 6 ಲಕ್ಷ ಖರ್ಚು ಲಾಸ್ ಮಾಡ್ಕೊಂಡಿರೋರು ಮುಂದಿನ ವರ್ಷ ದನ ಕಟ್ಟ ನಿಲ್ಸಲ್ಲ. ಅವ್ರಿಂದ ಒಳ್ಳೆ ದನ ತರಬೇಕು ಅಂದ್ರೆ ತರೋದು. ಅರ್ಥ ಆಯ್ತಾ?
ಆಮೇಲೆ ಆ ತರ ಯೋಚನೆ ಮಾಡೋ ಯಾವತ್ತಾರ ಒಂದು ದಿನ ಮನ್ಸಲ್ಲಿ ಯಾವತ್ತಾರ ಬಂತು ಅಂದ್ರೆ ಯಾಕೋ ಬೇಜಾರಾಯ್ತು ಅಂತ ಬಂತು ಅಂದ್ರೆ ಅವ್ರು ಬಿಟ್ಬಿಡ್ತಾರೆ. ಅವು ಆತರ ನನ್ನ ಲೆಕ್ಕದಲ್ಲಿ ಉತ್ತಮ ಇದ್ರೆ ಮಾತ್ರ ದನ ಸಾಕಕ್ ಆಗೋದು. ಅದು ಎಳ್ಳಿಕಾರ್ ಎತ್ಕೊಳ್ಳ ದನಗಳನ್ನ. ಆಮೇಲೆ ಹುಡುಗಾಟಗಳಲ್ಲ ತುಂಬಾ ಅಲ್ಲ ಅದು. ಹೊಸದಾಗಿ ಯೂಚ್ ಹಳ್ಳಿಕಾರ್ ಕಟ್ತೀನಿ ಅಂದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅವರು? ಹೊಸದಾಗಿ ಹಳ್ಳಿಕಾರ್ನ ತಳಿಗಳನ್ನ ತಕತೀನಿ ಅಂದ್ರೆ ಯೂಚ್ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು? ಚಿಕ್ಕದಿಂದ ಕರ್ಗೋಲ್ ತಗೋಬೇಕಾ, ಇಲ್ಲಾಂದ್ರೆ ಎಡಲಲ್ಲಿ ಇರೋ ತಗೋಬೇಕಾ? ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅವ್ರು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ? ನೋಡು ಬ್ರದರ್, ದನಿನಲ್ಲಿ ಕೆಲಸ ಮಾಡ್ಕೊಂಡೆ ಇವತ್ತು ಕರ್ಗಳು ಅಷ್ಟೇ ತಂದ್ರೆ ಮನೇಲಿ ಕುಂಟೆ ಪಂಟೆ ಹೊಡ್ಕೊಂಡೆ ದಲ್ಬೆ ಪಲ್ಬೆ ಹೊಡ್ಕೊಂಡೆ ಕೆಲಸ ಮಾಡ್ತೀನಿ. ನಮ್ಮ ಅಪ್ಪಂಗ್ ನಾನೇನೋ ಉಳಿಸ್ಕೊಡ್ತೀನಿ. ಇವತ್ತು 1 ಅವರ್ಗೆ 1,000 ರೂಪಾಯಿ ಒಂದು ಟ್ರ್ಯಾಕ್ಟರ್ದು. ಇವತ್ತು ಆ 1 ಅವರ್ ಕೆಲಸ ಮಾಡೋದನ್ನ ಮಿನಿಮಮ್ ಒಂದು ಬೆಳಗ್ಗೆ 9 ಕೆಲಸ ಮಾಡ್ಬೇಕಾಯ್ತು ನಾವು. ಬೆಳಗ್ಗೆ ಒಂದು 6:30 7 ಗಂಟೆ 6 ಹೊಡಿದ್ರೆ ಮಿನಿಮಮ್ ಒಂದು 9:30 10 ಗಂಟೆ ಗಂಟ ದನದಿಂದ ಓಡಾಡಿ ನಮ್ಮ ಹೊಲ ಆಗ್ಲಿ ತೋಟ ಆಗ್ಲಿ ಸಿದ್ಧ ಮಾಡ್ಬೇಕಾಯ್ತದೆ. ಆಯ್ತಾ? 1 ಅವರ್ ಅಲ್ಲಿ ಆಗೋ ಕೆಲ್ಸ ಒಂದು 9 ಅಂದ್ರೆ ನಮ್ಗ ಅವನು ದನ ಸಾಕ್ಬೋದು. ಅರ್ಥ ಆಯ್ತಾ? ನಾನ್ ತಂದಿ ಸೊಕ್ಕಿ ಮಾಡ್ತೀನಿ ಇಟ್ಕೋತೀನಿ ಮಾಡ್ತೀನಿ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ. ನಾನ್ ಹೇಳ್ತಾ ಇರೋದು ಇವತ್ತು ಏನಾರ ನೀವು ಬೆಂಗಳೂರು ಪೇಟೆಯಲ್ಲಿ ಇದ್ರೆ ಚೆನ್ನಾಗಿ ದುಡ್ದು ಚೆನ್ನಾಗಿ ಮಾಡ್ಕೊಂಡು ಸೆಟ್ಲ್ ಆಗಿ ಮನೆಗ್ ಬಂದು ಸಾಕ್ತೀನಿ ಅಂದ್ರೆ ಸಾಕ್ಬೋದು. ಅರ್ಥ ಆಯ್ತಾ? ಅವತ್ತಿನ ದಿನದಲ್ಲಿ ಏನಿತ್ತಂತೆ ಗೊತ್ತಾ? ಬಸ್ಸಪ್ಪ ದುಡ್ದು ನಮ್ಮನ್ನ ಸಾಕತ್ತಂತೆ. ಮನೇಲಿ ಒಂದ್ ಜೊತೆ ಎತ್ತಿದ್ರೆ ಒಬ್ಬ ರೈತಂಗೆ ನನ್ನ ಹೆಂಡತಿ ಮಕ್ಳಿಗೆ ಸಮೃದ್ಧಿಯಾಗಿ ನಾನು ದವಸ ಧಾನ್ಯ ಬೆಳೆದಿ ನನ್ನ ಮನೇಲಿ ಕಂಜ ತುಂಬ್ತೀನಿ ಪೆಟ್ಟಿಗೆ ತುಂಬ್ತೀನಿ ಅಂತ ಹೇಳೋದು. ಅರ್ಥ ಆಯ್ತಾ? ಇವತ್ತಿನ ದಿನದಲ್ಲಿ ಬಡಿ ಮಕ್ಳ ನೀವು ದುಡ್ದಿ ನನ್ ಸಾಕ್ರಿ ಅನ್ನೋ ಮಟ್ಟ ಬಂದ್ಬಿಡೈತೆ. ಇವತ್ತು ಬಂದಿರೋ ಯಂತ್ರೋಪಕರಣಗಳು ಇವತ್ತು ಇವತ್ತು ಅಣ್ಣವ್ರು ಎಲ್ಲ ತುಂಬಾ ಜನ ಇದಾರೆ. ಒಂದು ಜಮೀನ್ ಮಟ್ಟ ಮಾಡ್ಬೇಕಾದ್ರು ಮನೆ ಸಹ ಮನೇಲಿ ಇರೋದು ಮಟ್ಟ ಹೊಡೆಯೋ ಮನೆ. ಆ ಮಟ್ಟ ಹೊಡೆದಿ ಅದ್ರ ಮೇಲೆ ನಿಂತು ಇವತ್ತು ಒಂದ್ ದನನ ಒಂದು ಜಮೀನ್ ಅದ ಮಾಡ್ಕೊಂಡೆ ದನ ಇರೋ ಮನೇಲಿ ಅವತ್ತಿನ ದಿನದಲ್ಲಿ ಏನ್ ಬೇಕಾ ಬೆಳೆಯೋದು. ಇವತ್ತಿನ ದಿನದಲ್ಲಿ ಎಲ್ಲದಕ್ಕೂ ಲೆವೆಲರಿಂದ JCB ಇಂದ ಹಿಡ್ದು ಎಲ್ಲ ಇದರಿಂದ ಯಾವ್ದು ಕಲ್ಟಿವೇಟರ್ ಇಂದ ಹಿಡ್ದು ಎಲ್ಲಾ ಹಾಕೊಂಡ್ ಕೆಲಸ ಮಾಡಿಸಿ ಇವಾಗ ನಾವು ಒಂದ್ ಎಕರೆಲಿ ನಾವು ರಾಗಿ ಬೆಳಿತೀವಿ ಅಂದ್ರೆ ರಾಗಿಲಿ ಒಂದ್ ಎಕರೆಗೆ ಏನು ಅಂತ ಒಂದ್ 60,000 ಲಾಭ ಬರ್ಬೋದಪ್ಪ. 50,000 ರಿಂದ 60,000 ದಬಾಯಿಸ್ ಮಾಡಿದ್ರೆ ಖರ್ಚು ಎಷ್ಟು ಬಂದಿರ್ತದೆ ಗೊತ್ತಾ? ಮಿನಿಮಮ್ 35,000 ರಿಂದ 40,000 ಬಂದಿರ್ತದೆ. ಆಳು ಬಾಳು ಕುಯ್ಯಕ್ಕೆಲ್ಲ ಬಿಸಿನು ಇವಾಗ ಮುಯ್ಯಾಳುಗಳಿಂದ ಯಾರು ಇಲ್ಲ. ಅವತ್ತಿನ ದಿನದಲ್ಲೆಲ್ಲ ಮುಯ್ಯಾಳುಗಳು ಮಾಡ್ಕೊಂಡು ಉತ್ಕೊಂಡು ಮಾಡಿ ₹1 ಅನ್ನೋದು. ಅರ್ಥ ಆಯ್ತಾ? ಇವತ್ತು ಯೂರಿಯಾ ಎಷ್ಟೇ ಮೇಕೆದೊಳ್ತದೆ ಯಾವ್ದು ರಾಗಿ ನಂಬಲ್ಲ. ಒಂದೊಂದ್ ಎಕರೆಗೆ ಮಿನಿಮಮ್ ಗಾಡಿಲಿ ಮಿನಿಮಮ್ 10 ರಿಂದ 20 ಗಾಡಿ ಫಸ್ಟ್ ಅದ ಮಾಡ್ಕೋತಿದ್ದು ರೀತಿ ಅದನ್ನ ಹೊಲನ. ಇವತ್ತಿನ ದಿನದಲ್ಲಿ ಹೇಳೋ ಯೂರಿಯಾ ಅಯ್ಯೋ ರಾಮ ಅದಕ್ಕೆ ಆಬದ್ ಮಾಡಿ ರಾಗಿ ಸುಮ್ನೆ ಎಷ್ಟು ಬಂದು ಅವತ್ತು ಸಸಿ ರಾಗಿ ಮಾಡೋರು ಇವತ್ತೇನ್ ಮಾಡ್ತಾರೆ? ರಾಗಿ ಚೆಲ್ತಾರೆ. ನಾವು ರಾಗಿ ತೊಳಿತೀವಿ ಚೆಲ್ತೀವಿ ಅಂತಾರೆ. ಅವೆಲ್ಲ ಪದದ ಸಸಿ ರಾಗಿ ಮಾಡೋರು ದಿನದಲ್ಲಿ ಕಷ್ಟ ಬೀಳೋರು. ಇವತ್ತಿನ ದಿನದಲ್ಲಿ ಮನೇಲಿ ಒಂದ್ ಜೊತೆ ಎತ್ತಿದ್ರೆ ಮಿನಿಮಮ್ ಒಂದು ನಾರ್ಮಲ್ ಆಗಿ ಸಾಕ್ತೀನಿ ಅಂದ್ರೆ ಮಿನಿಮಮ್ 5,000 ರಿಂದ 6,000. ಅದೇ ಹೇಳ್ತಾರಣ ಕರ ನನ್ ದೊಡ್ಡದಾಗಂಟ ನನ್ ಸಾಕು ಆಮೇಲೆ ನಾನು ನಿನ್ ಸಾಕ್ತೀನಿ ಅಂತ ಹೇಳ್ತಾರಲ್ಲ ಅದೇ ಮಾತಂತ ಅನ್ಸುತ್ತೆ. ದೊಡ್ಡದಾದ್ಮೇಲೆ ಕೆಲವರೆಲ್ಲ ಮನೇಲಿ ಇಟ್ಕೊಂಡಿದ್ದಾರೆ ಇವತ್ತಿನ ದಿನದಲ್ಲಿ. ಬೇಬಿ ಜಾತ್ರೆ ಅಂದ್ರೆ ಕಟ್ಟಕ್ಕೆ ನೀನ್ ಈ ಕಡೆ ನಿಂತಿರೋ ದನಗಳೇ ಕಾಣವು. ಇವತ್ತೆಲ್ಲಪ್ಪ ಎಲ್ಲ ಜನನೇ ಕಾಣ್ತಾ ಇದೀವಿ ನಾವು. ಎಲ್ಲಿ ಕ್ರಮೇಣ ತೀರಾ ಕಡಿಮೆ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಮುಂದಿನ ದಿನದಲ್ಲಿ ಏನ್ ಆಗ್ಬೋದು? ಇವತ್ತು ತುಂಬಾ ನ್ಯಾಷನಲ್ ವೇಸ್ಟ್ ಆಗ್ತಾ ಇದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಅಗ್ವಾಗಿ ಸಿಗ್ತಾ ಇದೆ. ಏನೋ ತುಂಬಾ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಬಟ್ ಅದ್ರಲ್ಲಿ ಮುಂದಕ್ಕೆ ನೋಡ್ಕೊಂಡು ಏನಾಗುತ್ತೆ ನಾವಿರೋ ಗಂಟ ನಾವ್ ಹೇಳ್ತಾ ಅಲ್ವಾ ನಮ್ ಮನೇಲಿ ದನ ಇದ್ರೆ ನಾವೇನೋ ಅಭಿವೃದ್ಧಿ ಹೊಂದ್ತೀವಿ ಅಂತ ನಮ್ದೇ ಒಂಥರ ಥಿಯರಿ. ಬೇರೆಯವ್ರದೆಲ್ಲ ಒಂದೊಂದ್ ಥಿಯರಿ ಇರುತ್ತೆ. ಆ ಲೆಕ್ಕದಲ್ಲಿ ಹೋಗ್ತಾ ಇರೋದು. ಎಲ್ಲಾರ್ಗು ಆಸೆ ಇದೆ ದನ ಕಟ್ಬೇಕು, ನಮ್ಮ ಮನೇಲಿ ದನ ಹುಟ್ಟಬೇಕು, ನಮ್ಮ ಮನೇಲಿ ಇರ್ಬೇಕು ದನ ಅನ್ನೋದು. ಏನ್ ಮಾಡೋದು? ಹಿಂಗಿದೆ ಪರಿಸ್ಥಿತಿ. ಮಾಡೋ ಊರ್ಬಿಸ್ತಲ್ಲಿ ಯಾರು ಕೆಲಸ ಮಾಡೋರು ಇಲ್ಲಪ್ಪ. ಒಂದು ಹೊಲ ಕಡೆಯಿಂದ ಹಿಡಿದು ಯಾವ್ದ್ರಲ್ಲೂ ಆಗಲ್ಲ. ಆಯ್ತಲ್ಲ ಯಾರ ಕೈಲೂ ಆಯ್ತಲ್ಲ. ನಾವ್ ತಿಂತಾರೋದೆಲ್ಲ ವಿಷಾನೇ. ಯೂರಿಯಾ ಹಾಕಿ ನಾವು ಬೆಳಿತೀವಿ ಅಂದ್ರೆ ಒಂದೇ ಮಾತಾಡ್ತೀನಿ ನೋಡು. ಒಂದ್ ರಾಗಿ ಬೆಳಿತೀವಿ ಅಂದ್ರೆ ನಾವ್ ಯೂರಿಯಾ ಹಾಕಿ ರಾಗಿ ಜೋಳಿಸ್ತೀವಿ ಮೇಲಕ್ಕೆ. ಇವಾಗ ಆಯ್ತು ಟ್ರ್ಯಾಕ್ಟರ್ ಅಲ್ಲೇ ರೋಜಾಳ ಗೆಡ್ಡೆನ ಕಿತ್ಕೊಂಡು ಇದ್ ಮಾಡ್ತೀವಿ ಊಟ ಮಾಡ್ಕೋತೀವಿ. ಇವತ್ತು ಕೂರ್ಗೆ ರಾಗಿ ಸಸಿ ರಾಗಿ ಎಲ್ಲ ಹೊಂಟೋಯ್ತು. ದನಿನಲ್ಲಿ ಕೂರ್ಗೆ ಹಾಕೊಂಡು ರಾಗಿ ಬಿಡ್ತಿದ್ದವ್ರು. ಕಣ ಮಾಡೋರಿಲ್ಲ ಇವತ್ತು. ಅದೇನ್ ಮಾಡ್ತಾರೆ ಹೇಳೋ? ರಾಗಿ ಕುಯ್ಸೋದ್ರಿಂದ ಮಿಷಿನ್ ಆಯ್ತಾ, ತೂರ್ಸೋದ್ರಿಂದ ಮಿಷಿನ್ ಎಲ್ಲ ಮಿಷಿನ್. ಇವಾಗ ಒಂದ್ ರಾಗಿ ಹಿಂಗ್ ಕುಯ್ಬೇಕಾದ್ರೆ ಅದ್ರಲ್ಲಿ ಮಂಡ್ಲದಾಯಿ ಇರ್ತಾವೋ ಇರ್ತಾವೋ ಅಲ್ಲ ಹೇಳ್ತಾ ಅಲ್ವಾ? ರಾಗಿ ಕುಯ್ಬೇಕಾದ್ರೆ
ಆ ಮಂಡಲದವ್ರು ಸೇರ್ಕೊಂಡು ಕುಯ್ಕೋತಾರೆ ಗೊತ್ತಾ. ಆದ್ರೂ ವಿಷ ನಿನ್ಗೆ ಗೊತ್ತು, ಕಚೇರಿ ಆಧಾರ ಲೆಕ್ಕಾಚಾರ ಹಂಗ ಆಗ್ತಾ ಇದೆ ಇವತ್ತೆಲ್ಲ. ನಾವ್ ಅದಕ್ಕೆ ಇದಾಗ್ಬಿಟ್ಟಿದೀವಿ, ಫಿಕ್ಸ್ ಆಗ್ಬಿಟ್ಟಿದೀವಿ. ಅದರಿಂದ ದನ ಸಾಕೋರು ಕಡಿಮೆ ಆಯ್ತಾವ್ರೆ. ಮುಂದಿನ ದಿನದಲ್ಲಿ ನೋಡ್ಬೇಕು ಹೆಂಗಾಗತ್ತೆ ಅಂತ. ಸರಿ, ಇವತ್ತು ಹುಡುಗರು ಕಟ್ತೀನಿ ಅಂತ ಇದಾರ. ಹುಡುಗರು ಇವಾಗ ಏನಾಗುತ್ತೆ ಗೊತ್ತಾ, ಒಂದ್ ಜೊತೆ ದನ ತಂದಾಗ ಸತ್ತಾರೆ, ಇವಾಗ ಕೊಡ್ಬೇಕಾದ್ರೆ ಸರಿಯಾಗಿ ಬೆರೆಸ್ಕೊಟ್ಬಿಡ್ತಾರೆ. ಸರಿ, ಅವ್ನ ವರ್ಷ ಪ್ರತಿ ಸಾಕಿ ಅವ್ನ್ ತಿರ್ಗಾ ಒಂದ್ 10,000 ಲಾಸ್ ಮಾಡ್ಕೊಂಡೆ ಒಂದ್ ವರ್ಷ ಹಾಕ್ತಿದ್ರೆ 50,000-60,000 ಖರ್ಚಾಯ್ತದೆ ಅವ್ನಿಗೆ. ತಿರ್ಗಾ ಅದೇ ರೇಟ್ ಕೊಟ್ಟಾಗ ತುಂಬಾ ನೋವಾಗುತ್ತೆ. ಆತರ ತುಂಬಾ ಲಾಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಏನಾಗುತ್ತೆ ಇವತ್ತು ಹಿರಿಕ್ ಬೇಡ ಕಣ ನಿಂಗೆ ಯಾಕೆ ಹುಡುಗರುಗಳಿಗೆ ಅವ್ರ ಕೈಯಲ್ಲಿ ದುಡ್ಡಿರಲ್ಲ, ಅವ್ರ ಅಮ್ಮದಿರೆ ಕುಡಿಸ್ಬೇಕಾಗತ್ತೆ, ದನ ಸಾಕ್ತಾರೆ, ಜಾತ್ರೆಗೆ ಆಸೆ ಪಟ್ಟಿ ಜಾತ್ರೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಮೆರವಣಿಗೆ ಗೊತ್ತಿ ಖರ್ಚು ಮಾಡ್ಕೊಂಡು ಬಂದಿರಲ್ಲ. ಅವಾಗ ಲಾಸ್ ಆದಾಗ ಎಲ್ಲಾರು ಅಪೋಸ್ ಮಾಡ್ತಾರೆ, ಅಂತದ್ದು ಬೇಡ ಅನ್ಕೊಂಡು ಹೋಗಪ್ಪ ನೀನು ಕೆಲಸ ಮಾಡು ಅಂತ. ರೇಪ್ನವರು ದನ ಹುಡುಕ್ತಾರೆ, ಖುಷಿ ಆಗುತ್ತೆ. ಸಾಕೋರು ದನ ಇದಾರೆ, ನಮ್ಗೆ ಆಸೆ ಬ್ರದರ್ ಇಟ್ಕೋತೀವಿ. ನನ್ ಗಾಣ ಇದೆ ಬ್ರದರ್, ಎತ್ತಿನ ಗಾಣ ಇದೆ. ನಾನು ಎಲ್ಲಾ ಎತ್ಕೊಳ್ಳಲು ಕೆಲಸ ಮಾಡ್ತೀನಿ. ನಿಮ್ ನಂಬ್ತೀವಿ ಬಿಡ್ತೀವ, ನಾವ್ ಅಪ್ತೀವಿ ನಮ್ ತಾತಿರು ಏನ್ ಮಾಡ್ತಾ ಇದ್ರು. ಆಯ್ತಾ, ಹಿಂಗಿದೆ. ನಾನು ಬೆಳಗ್ಗೆ ಒಂದ 9 ಗಂಟೆ 8:30 9 ಗಂಟೆ ಕೂಡಿದ್ರೆ ನಾನು ಸಂಜೆ 5:30 6 ಗಂಟೆ ಗಂಟ ನೊಗ ಇಳಿಸಲ್ಲ. ಅರ್ಥ ಆಯ್ತಾ. ಎತ್ಕೊಳ್ಳ ಚೇಂಜ್ ಮಾಡ್ಕೊತಾ ಇರ್ತೀನಿ, ಮಾಡ್ತಾನೆ ಇರ್ತೀನಿ, ಕೆಲಸ ಮಾಡಿಸ್ತಾ ಇರ್ತೀನಿ. ನಂದು 3 ಗಾಣ ಎತ್ತಿನ ಗಾಣ. ಹಳೆ ಕಾಲದಲ್ಲಿ ಯಾವ ತರ ಹಳೆ ಪದ್ಧತಿಲಿ ಗಾಣ ಮಾಡ್ತಾ ಇದ್ರು ಆ ತರ ಗಾಣದಲ್ಲಿ ಎಣ್ಣೆ ತೆಗ್ದಿ ನಾನು ಮಾಡ್ತೀನಿ. ನಾನ್ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತೀನಿ. ಸೊ ಅದ್ರಿಂದ ಎತ್ಕೊಳ್ಳ ನಂಗಿಷ್ಟ, ಎತ್ಕೊಳ್ಳ್ ಸಾಕಿದೀನಿ. ಆಯ್ತಾ. ನಾನು ಶೋಕಿನೂ ಮಾಡ್ತೀನಿ, ಕೆಲ್ಸನೂ ಮಾಡ್ತೀನಿ. ಇದಕ್ ನಾನ್ ಬಂದ, ಇದಕ್ ನಾನ್ ಗ್ಯಾರಂಟಿ ಕೊಡ್ತೀನಿ. ಅದ್ರ ಎಷ್ಟೇ ಇನ್ನೂ ನೀವ್ ಹೇಳ್ತೀವಲ್ಲ, ಅಯ್ಯೋ ದೊಡ್ಡ ಎಲ್ಲಾ ಎತ್ಕೊಂಡು ಕೆಲಸ ಮಾಡ್ತೀನಿ. ಅಣ್ಣ ಈಗ ಏನಪ್ಪಾ ಅಂತಂದ್ರೆ ಮಗ ನಿನ್ ಫ್ಯಾಕ್ಟ್ರಿಗೆ ಹೋಗಿ ಭೂಮಿಗೆ ಮಾತ್ರ ಇಳಿಬೇಡ. ಮನೇಲಿ ಹೇಳ್ತಾರೋ ಮಾತು, ನೀನ್ ವ್ಯವಸಾಯ ಮಾಡ್ಬೇಡ ಮಗ, ಫ್ಯಾಕ್ಟ್ರಿ 15,000 ತಕಬ, ಮನೇಲಿ ಕೆಲಸ. ಅವ್ರು ನೋವಲ್ಲಿ ಹೇಳ್ತಾರೆ ಬ್ರದರ್, ಅದನ್ನ ಮೀರಿ ಮಾಡೋದಿದ ಅವನು ಗಂಡ್ ಮಗ. ಇವತ್ತು ನಾ ಸಾಯ ನೀನ್ ಸಾಯ ಮನೆ ಮಕ್ಕಳು ಗಾದೆ ಇದೆ ಅದು. ಆ ತರ ಹಿಂಗ ಆಗ್ತಾ ಇದೆ. ಮನೇಲಿ ಹಂಗ ಹೇಳ್ತಾರೆ, ನಾವ್ ಪಟ್ಟಿರೋ ಕಷ್ಟ ನೀವ್ ಪಡ್ಬೇಡ್ರಪ್ಪ, ಕೆಲಸ ಮಾಡ್ರಯ್ಯ ಓದ್ರಯ್ಯ ಅಂತ. ಓದ್ಗಳು ತಲೆಗೆ ಹತ್ತಲ್ಲ, ಏನು ಮಾಡಕ್ ಆಗಲ್ಲ, ಮಾಡೋರು. ಇವತ್ತು ಎಷ್ಟೋ ಜನ ತಿರ್ಗಾ ಬರ್ತಾ ಇದೆ, ಆ ದಿನಗಳು ಬರ್ತಾ ಇದೆ. ಇವತ್ತು ಅಗ್ರಿಕಲ್ಚರ್ ಅನ್ನೋದು ಒಂದ್ ಲೆಕ್ಕಾಚಾರ ಬೇರೆ ಲೆಕ್ಕಾಚಾರಕ್ಕೆ ಹೋಗುತ್ತೆ. ಅವತ್ತು ಒಬ್ಬ ಬೆಳೆದ್ರೆ ಧಾನ್ಯ ಬೆಳೆದ್ರೆ, ದವಸ ಧಾನ್ಯ ಬೆಳೆದ್ರೆ 100 ಜನ ತಿನ್ನೋರು. ಇವತ್ತು ಒಬ್ಬ ಬೆಳೆದ್ರೆ 1,00,000 ಜನಕ್ಕೆ ಬಂದೈತೆ. ಮುಂದಿನ ದಿನದಲ್ಲಿ 10 ಲಕ್ಷ ಜನಕ್ಕೆ ಬರ್ತದೆ. ಆವಾಗ ರೈತಂಗ್ ಬಂದೇ ಬರ್ತದೆ. ಅತಿ ಶೀಘ್ರದಲ್ಲಿ ಬರ್ತದೆ. ಇದೇನು ಇನ್ನ ತೀರಾ ದೂರದಲ್ಲಿ ಇಲ್ಲ, ತುಂಬಾ ಹತ್ರದಲ್ಲಿ ಐತೆ, ಬರ್ತದೆ. ಅವತ್ತಿನ ದಿನದಲ್ಲಿ ರೈತರಿಗೆ ಬೆಲೆ ಬರ್ತದೆ. ಅಲ್ಲಿ ಕೊನೆದಾಗಿ ಅಣ್ಣ ಹಳ್ಳಿಗಾರ ತಳಿ ಉಳಿಸ್ತಾರೆ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನನ್ನ ಪಾಲ್ಗೆ ಅವರು ದೇವರುಗಳು, ನನ್ನ ಪಾಲ್ಗೆ ಅವರು ಒಂಥರ ಪೂಜ್ಯ ಭಾವನೆ ಅಂತಾರಲ್ಲ ಆ ತರ. ನಾನು ಅವ್ರಿಗೆ ಕೊಡೋ ಬೆಲೆನೇ ಬೇರೆ. ಅವ್ರಿಗೆ ನಾನು ಕೊಡೋ ಸಂಸ್ಕಾರ, ನಾನು ಅವ್ರಿಗೆ ಕೊಡೋ ಮರ್ಯಾದೆನೇ ಬೇರೆ, ಬೆಲೆನೇ ಬೇರೆ. ನನ್ನ ಪಾಲ್ಗೆ ಅವ್ರು ಏನ್ ಹೇಳ್ತಾ, ಯಾರೇ ಒಂದ್ ಜೊತೆನ 2 ಜೊತೆ ಅಲ್ಲಿ ದನ ಸಾಕ್ತಾರಲ್ಲ ಮನೇಲಿ, ಅವರೆಲ್ಲ ಪೂಜ್ಯ ಭಾವನೆಯ. ನನ್ಗೆ ಗೊತ್ತು ಎಷ್ಟು ಕಷ್ಟ ಇದೆ, ನಷ್ಟ ಎಷ್ಟಿದೆ ಅಂತ. ಅದಕ್ಕೋಸ್ಕರ ದನ ಸಾಕಿರೋರ್ಗೆ ಇದೆಲ್ಲ ಅಷ್ಟು ಮರ್ಯಾದೆ ಕೊಟ್ಟು, ಅಷ್ಟು ಗೌರವ ಕೊಟ್ಟು ತುಂಬಾ ಬೆಳ್ಕೊಂಡು ಹೋಗ್ತಾ ಇದೆ. ಅದರಿಂದ ಖುಷಿ. ಹರಿಯಾಣ ತಳಿ ಉಳಿಸ್ತಿದ್ದೀರಾ, ಆ ದೇವರು ಆಯಸ್ ಆರೋಗ್ಯ ಇನ್ನೂ ಹೆಚ್ಚಾಗಿ ಕೊಡ್ಲಿ ನಿಮ್ಗೆ. ಈ ತಳಿನ ಉಳಿಸ್ಕೊಳ್ಳೋದು ಥ್ಯಾಂಕ್ ಯು. ಹಂಗೆ ಒಂದು ಫೋಟೋ ತೆಗಿರಿ ರೈಟ್ ಇಟ್ಕೊಂಡು. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲು.